ಹಾಯ್ ಎಲ್ಲರಿಗೂ ನಮಸ್ತೆ. ಎಕ್ಸಾಮ್ ಐ ಎಸ್ ಅಕಾಡೆಮಿಗೆ ಸ್ವಾಗತ. ನಾವಿವತ್ತು 2025 KS ಪೇಪರಲ್ಲಿ ಒಂದು ವಿಚಾರನ ಇವತ್ತು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಲಾಸ್ಟ್ ವೀಡಿಯೋದಲ್ಲಿ ನಾವೇನು ಮಾಡಿದ್ವಪ್ಪ ಅಂದರೆ ಎಸ್ಸೆ ಅಂದರೆ ಏನು, ಯಾವ ಥರ ಬರೀಬೇಕು, ಹೆಂಗೆ ಅಪ್ರೋಚ್ ಮಾಡಬೇಕು, ಎಕ್ಸಾಮ್ ರಿಯಲ್ ಟೈಮ್ ಕಂಡೀಷನ್ಸಲ್ಲಿ ನಾವೇನೆಲ್ಲ ಮಾಡಬೇಕು ಅಂತೇಳಿ ಅದರದ್ದು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಒಂದು ಟಾಪಿಕ್ ತೊಗೊಂಡು ಅದನ್ನು ರಿಯಲ್ ಟೈಮ್ ಎಕ್ಸಾಮಲ್ಲಿ ನಾನು ಯಾವ ಥರ ಡಿಕೋಡ್ ಮಾಡಿದ್ದೀನಿ, ಅದು ಯಾವ ಥರ ವರ್ಕ್ ಆಗುತ್ತೆ ರಿಯಲ್ ಟೈಮಲ್ಲಿ ಅನ್ನೋದನ್ನು ಇವತ್ತು ಅನಾಲಿಸಿಸ್ ಮಾಡೋಣ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಇಸ್ ಇಟ್ ಜಸ್ಟ್ ಎ ಪ್ರಾಬ್ಲಮ್, ಇಟ್ ಈಸ್ ಎ ಟೆಸ್ಟ್. ಕ್ಯಾನ್ AI ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಪಾಲಿಸಿ ಇನೋವೇಷನ್ ಟ್ರಾನ್ಸ್ಫಾರ್ಮ್ ದ ಸಿಟಿ ಇಂಟು ಎ ಟ್ರೂ ಟ್ರಾನ್ಸ್ಪೋರ್ಟ್ ಮೊಬಿಲಿಟಿ ಹಬ್. ಇದು ಎಸ್ಸೆ ಟಾಪಿಕ್. ಕನ್ನಡದಲ್ಲಿ ಏನಿದೆ ಅಂದರೆ ಬೆಂಗಳೂರಿನ ಸಂಚಾರ ಅದೊಂದು ಕೇವಲ ಸಮಸ್ಯೆ ಅಲ್ಲ, ಅದೊಂದು ಪರೀಕ್ಷೆ. ಕೃತಕ ಬುದ್ಧಿಮತ್ತೆ, ಮೂಲಸೌಕರ್ಯ ಮತ್ತು ನೀತಿ ಅನ್ವೇಷಣೆಗಳು ನಗರವನ್ನು ಸ್ಮಾರ್ಟ್ ಚಲನಶೀಲತೆಯ ಕೇಂದ್ರವಾಗಿಸಬಲ್ಲವೇ? ಇದು ಟಾಪಿಕ್ಕು. 2025 384 ಪೋಸ್ಟು ಇದು ಕ್ವಶನ್. ಓಕೆ, ಇದರಲ್ಲಿ ನಮಗೆ ಈ ಸಲ ಫಾರ್ಮೆಟಲ್ಲಿ ಎಕ್ಸಾಮಲ್ಲಿ ಏನಿತ್ತಪ್ಪ ಅಂದರೆ ವಿ ಹ್ಯಾವ್ ನೋ ಆಪ್ಷನ್ಸ್. ಎರಡೇ ಎಸ್ಸೆ ಕೊಟ್ಟಿದ್ರು, ಎರಡೇ ಎಸ್ಸೆ ಬರೆಯೋ ಥರ ಇತ್ತು. ನಮಗೆ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ದರ್ ಇಸ್ ನೋ ಸ್ಕೋಪ್ ಅಟ್ ಆಲ್. ಕೊಟ್ಟಿರೋ ಎರಡು ಕ್ವಶನ್ಸ್ನ ಬರೆಯೋ ಥರ ಇತ್ತು. ಇದು ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್. ಅದು ಎಕ್ಸಾಮ್ ಕಂಡೀಷನಲ್ಲಿ ಅದರದ್ದು ಹೀಟ್ ಏನಂತ ನೀವು ಬರೆದಾಗ ಅದರದ್ದು ಗೊತ್ತಾಗುತ್ತೆ. ಈಗ ನಾವು ಈ ಎಸ್ಸೆ ತೊಗೊಂಡಿದ್ದೀವಿ. ಈ ಎಸ್ಸೆನಲ್ಲಿ ಏನು ಮಾಡಬೇಕಪ್ಪ ಅಂದರೆ ಫಸ್ಟು ಬ್ರೈನ್ ಸ್ಟಾರ್ಮ್ ಮಾಡ್ಕೋಬೇಕು. ಅಂದರೆ ಈ ವಿಚಾರದಲ್ಲಿ ನಾವು ಏನೆಲ್ಲ ಬರೀಬೇಕು, ಏನೆಲ್ಲ ಬರೆದ್ರೆ ನಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತೇಳಿ ಒಂದು ಬ್ರೈನ್ ಸ್ಟಾರ್ಮ್ ಮಾಡ್ಕೋಬೇಕು. ಅಂದರೆ ಬ್ರೈನ್ ಸ್ಟಾರ್ಮಿಂಗ್ ಸೆಷನಲ್ಲಿ ಇಂಟ್ರೊಡಕ್ಷನ್ ಏನಿರಬೇಕು, ಬಾಡಿ ಪಾರ್ಟಲ್ಲಿ ಏನಿರಬೇಕು, ಕನ್ಕ್ಲೂಷನಲ್ಲಿ ಏನು ಬರೀಬೇಕು, ಈ ಎಲ್ಲ ವಿಚಾರಗಳನ್ನ ಮುಂಚೆನೇ ಬರೆದಿಟ್ಕೊಬೇಕು. ಒಂದು ಸೈಡಲ್ಲಿ ಲಾಸ್ಟ್ 2-3 ಪೇಜಸ್ ಇರುತ್ತೆ. ಆ ಪೇಜಸಲ್ಲಿ ನಮ್ಮದು ಫ್ಲೋ ಆಫ್ ಐಡಿಯಾಸ್ ಯಾವ ಥರ ಇದೆ ಅಂತೇಳಿ ಒಂದು 15ರಿಂದ 20 ಡೈಮೆನ್ಷನ್ ಈ ವಿಚಾರವಾಗಿ ಕೊಟ್ಟು ನಾವು ಬರೆದಿಟ್ಕೋಬೇಕಾಗುತ್ತೆ. ಆ ಬರೆದಿಟ್ಕೊಂಡಿರೋ ಪ್ಯಾರಾಗ್ರಾಫ್ ಪಾಯಿಂಟ್ಸಲ್ಲಿ ಪ್ರಯಾರಿಟಿ ಮಾಡಿಕೊಂಡು 1, 2, 3, 4 ನಮ್ಗೆ ಎಲ್ಲೆಲ್ಲಿ ಸೂಟ್ ಆಗುತ್ತೆ ಅಂತೇಳಿ ಅದನ್ನು ಬರಿತಾ ಹೋಗ್ಬೋದು. ಇದೇ ಥರ ಕನ್ಕ್ಲೂಷನ್ ಏನು ಹಾಕಬೇಕು, ಇಂಟ್ರೊಡಕ್ಷನ್ ಏನು ಮಾಡಬೇಕು ಅಂತೇಳಿ ಬ್ರೈನ್ ಸ್ಟಾರ್ಮಿಂಗ್ ಸೆಷನಲ್ಲಿ ನಾವು ಮಾಡ್ಕೊತೀವಿ. ಎಷ್ಟು ನಿಮಿಷ ಕೊಡಬೇಕಪ್ಪ ಬ್ರೈನ್ ಸ್ಟಾರ್ಮಿಂಗ್ ಅಂದರೆ 1.5 hour ಇರುತ್ತೆ. ಅಟ್ ಮ್ಯಾಕ್ಸ್ 20ರಿಂದ 25 ನಿಮಿಷ ನೀವು ಬ್ರೈನ್ ಸ್ಟಾರ್ಮಿಂಗ್ ಕೊಡ್ಬೋದು. ಮಿಕ್ಕಿರೋ 1 hour ನೀವು ಬರೆಯೋದಕ್ಕೆ ಯೂಸ್ ಮಾಡ್ಬೋದು. ಅದೇ ಥರ ಈಗ ನಾವು ರಿಯಲ್ ಟೈಮ್ ಎಕ್ಸಾಮಲ್ಲಿ ಏನು ಮಾಡಬೇಕಪ್ಪ ಅಂದರೆ ಕೊಟ್ಟಿರೋ ಎಸ್ಸೆ ಟಾಪಿಕ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ಸ್ಕೋಪ್ ಆಫ್ ದ ಎಸ್ಸೆನ ಡಿಟರ್ಮೈನ್ ಮಾಡ್ಕೋಬೇಕು. ನಾವು ಏನೆಲ್ಲ ಬರೀಬೇಕು ನಮ್ಮ ಎಸ್ಸೆ ಇಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ, ನಾವು ಕೊಟ್ಟಿರೋ ಎಸ್ಸೆ ವಿಷಯನ ಸಮಗ್ರವಾಗಿ ಅರ್ಥ ಮಾಡಿಕೊಂಡಾಗ ನಮ್ಗೆ ಅದರದ್ದು ಅರಿವು ಬರುತ್ತೆ. ಈಗ ನಾವೇನು ಮಾಡೋಣಪ್ಪ ಅಂದರೆ ಈ ಎಸ್ಸೆನ ಡಿವಿಷನ್ ಮಾಡ್ತಾ ಹೋಗೋಣ. ಏನು ಡಿವಿಷನ್ ಇದೆ? ಫಸ್ಟ್ ಪಾರ್ಟಲ್ಲಿ ಏನಿದೆಯಪ್ಪ ಈ ಕ್ವಶನಲ್ಲಿ ಅಂದರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಈಸ್ ನಾಟ್ ಜಸ್ಟ್ ಎ ಪ್ರಾಬ್ಲಮ್, ಇಟ್ ಈಸ್ ಎ ಟೆಸ್ಟ್ ಅಂತಿದೆ. ಓಕೆ, ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್, ಇಟ್ ಈಸ್ ಎ ಟೆಸ್ಟ್ ಅಂತಿದೆ. ಇದನ್ನು ನಾವು ಪ್ಯಾರಾಗ್ರಾಫ್ ಬರೀತಾ ಇರಬೇಕಾದ್ರೆ ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್, ಇದು ಬರೀ ಸಮಸ್ಯೆ ಅಲ್ಲ, ಇದೊಂದು ಪರೀಕ್ಷೆ ಅನ್ನೋದನ್ನು ಮತ್ತೆ ಒತ್ತಿ ಹೇಳ್ಬೇಕು ಎಕ್ಸಾಮಿನರ್ಗೆ. ಇದು ಎಸೆನ್ಸ್ ಆಫ್ ದ ಎಸ್ಸೆ. ಈ ಎಸ್ಸೆನ ಮುಂದುವರೆದ ಭಾಗ ಸೆಕೆಂಡ್ ಪಾರ್ಟಲ್ಲಿ ಏನು ಬರುತ್ತಪ್ಪ ಅಂದರೆ ಈ ಪರೀಕ್ಷೆ ಏನಿದೆಯಲ್ಲ ಇದನ್ನು ಪರಿಹಾರ ಮಾಡೋದಕ್ಕೆ ಏನೇನು ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇದ್ದಾವೆ ಅಥವಾ ಏನೇನು ಸೊಲ್ಯೂಷನ್ಸ್ ನಮ್ಮ ಹತ್ರ ಇದ್ದಾವೆ, ಪರಿಹಾರಗಳೇನಿದ್ದಾವೆ ಅಂದರೆ ಇದನ್ನು ನಾವು ಕೊಡಬೇಕಿಲ್ಲ. ಆ ಬರ್ಡನ್ನ ಎಕ್ಸಾಮಿನರ್ ಮೇಲೆ ಹಾಕ್ಕೊಂಡಿದ್ದಾನೆ, ಅವನೇ ಕೊಟ್ಟಿದ್ದಾನೆ ಏನೇನು ಮಾಡಬೇಕು ನಾವು ಅಂತೇಳಿ. ಅಂದರೆ AI ಯೂಸ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಕೊಡಬೇಕು, ಮತ್ತು ಪಾಲಿಸಿ ಇನ್ನೋವೇಷನ್ ಏನೇನು ಮಾಡಬೇಕು ಅಂತೇಳಿ ಅವರೇ ನಮಗೊಂದು ಬೌಂಡರಿ ಸೆಟಪ್ ಮಾಡಿ ಕೊಟ್ಟಿದ್ದಾನೆ. ಅಂತಾಗಿ ನಮ್ಮ ಇನೋವೇಷನ್ ಏನು ಬೇಕಿಲ್ಲ. ಈ ಪರ್ಟಿಕ್ಯುಲರ್ ಈ ಎಸ್ಸೆಗೆ ನಮ್ಮ ಇನೋವೇಷನ್ ಏನೂ ಬೇಕಿಲ್ಲ. ಅವ್ರು ಕೊಟ್ಟಿರೋದನ್ನು ವೈ ಆ್ಯಂಡ್ ಹೌ ಆಸ್ಪೆಕ್ಟ್ನ ನಾವು ಅಡ್ರೆಸ್ ಮಾಡಿದ್ರೆ ಈ ಎಸ್ಸೆ ಚೆನ್ನಾಗಿ ಬರುತ್ತೆ. ಓಕೆ, ಅಂದರೆ ಎಲ್ಲನೂ ಅವರೇ ಕೊಟ್ಟಿದ್ದಾರೆ, ಬೌಂಡರಿನ ಫಿಕ್ಸ್ ಮಾಡಿದ್ದಾರೆ. ನಾವೇನು ಮಾಡಬೇಕಪ್ಪ ಅಂದರೆ ಆ ಕೊಟ್ಟಿರೋ ಬೌಂಡರಿಯಲ್ಲಿ ಮಾತ್ರನೇ ಆಟ ಆಡ್ತಾ ಹೋಗಬೇಕು. ಓಕೆ, ಬಿಕಾಸ್ ನಮ್ಮದು ಯಾವುದೇ ಟೆಂಪ್ಲೇಟ್ ಅಥವಾ ಫಾರ್ಮೆಟ್ ಯೂಸ್ ಮಾಡೋ ಸ್ಕೋಪ್ ಇದರಲ್ಲಿಲ್ಲ. ಅಂದರೆ ನೀವು ಇನೋವೇಷನ್ ಯೂಸ್ ಮಾಡಿಕೊಂಡು ಎಲ್ಲ ಕಡೆ ಫಾರ್ಮೆಟ್ ತರ್ಬೋದು, ಆದರೆ ಕೊಟ್ಟಿರೋ ಎಸ್ಸೆ ಸ್ಕೋಪಿನ ಬಿಯಾಂಡಾಗಿ ಹೋಗಬಾರ್ದು. ಕೊಟ್ಟಿರೋ ಎಸ್ಸೆ ಟಾಪಿಕ್ಸಲ್ಲೇ ಇರಬೇಕಂದ್ರೆ ಅವ್ರು ಏನು ಕೊಟ್ಟಿದ್ದಾರಲ್ಲ ಅದಕ್ಕೆ ಆನ್ಸರ್ ಮಾಡಿದ್ರೆ ಈ ವಿಚಾರದಲ್ಲಿ ಸಾಕಾಗುತ್ತೆ. ಸೊ ನಾವೀಗ ಇಂಟ್ರೊಡಕ್ಷನ್ ಪಾರ್ಟಿಗೆ ಬರೋಣ. ಇಲ್ಲಿ ನಿಮ್ದು ಏನೇನು ಕ್ರಿಯೇಟಿವಿಟಿ ಇದೆಯೋ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಎಲ್ಲ ಅವಕಾಶಗಳಿರೋ ಏಕೈಕ ಸ್ಥಾನ ಯಾವುದಪ್ಪ ಅಂದರೆ ಇಂಟ್ರೊಡಕ್ಷನ್. ಈಗ ನಾವೇನು ಮಾಡೋಣಪ್ಪ ಅಂದರೆ ಈ ಎಸ್ಸೆ ಟಾಪಿಕ್ಗೆ 3 ಸಿನಾರಿಯೋಸ್ ತೊಗೊಳ್ಳೋಣ. 3 ಸಿನಾರಿಯೋಸ್ ತೊಗೊಂಡು ಇಂಟ್ರೊಡ್ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 3 ರೀತಿಯ ಡಿಫ್ರೆಂಟ್ ಟೈಪ್ ಆಫ್ ಪರ್ಸ್ನಾಲಿಟೀಸ್ ನಾವು ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಒಬ್ಬ ಆಕ್ಸಿಡೆಂಟ್ ಆಗಿರೋ ಯೂತ್ ಇರ್ತಾನೆ. ಓಕೆ, ಅದೇ ಥರ ಪ್ರೆಗ್ನೆಂಟ್ ಲೇಡಿ ಒಬ್ಬರು ಇರ್ತಾರೆ. ಅದೇ ಥರ ಒಬ್ಬ ಲಿಟ್ರೇಟ್ ಮೆನ್ ಇರ್ತಾನೆ.
ಇವರು 3 ಜನ ಬೆಂಗಳೂರಲ್ಲಿ ಯಾವ ಥರ ಸಮಸ್ಯೆಗಳು ಅನುಭವಿಸ್ತಾರೆ ಅದನ್ನು ಇಂಟ್ರೊಡಕ್ಷನ್ ಕೊಡ್ಬೋದು. ಇದರಿಂದ ಏನಾಗುತ್ತಪ್ಪ ಅಂದರೆ ರಿಯಲ್ ಲೈಫಲ್ಲಿ ಏನೇನು ಆಗ್ತಿದೆ ಅನ್ನೋದು ಎಕ್ಸಾಮಿನರ್ಗೆ ಮನದಟ್ಟಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 3 ಸಿನಾರಿಯೋಸ್ ಏನೇನು ತೊಗೊಳ್ಳೋಣ ಅಂದರೆ, ಬೆಂಗಳೂರಲ್ಲಿ ಮಾನ್ಸೂನ್ ಸೀಸನ್ ನಡೀತಾ ಇದೆ. ಈ ಸೀಸನಲ್ಲಿ ತುಂಬ ಹೆವಿ ರೈನ್ಸ್ ಬರ್ತಾ ಇದೆ ಬೆಂಗಳೂರಲ್ಲಿ. ನಾರ್ಮಲ್ ರೈನ್ಫಾಲ್ಗಿಂತಲೂ ಎಕ್ಸ್ಟ್ರಾರ್ಡಿನರಿ ರೈನ್ಫಾಲ್, ಫ್ಲಡ್ ಸಿಚುವೇಷನ್ ಆಗಿದೆ. ಎಲ್ಲಪ್ಪ ಅಂದರೆ ವೃಷಭಾವತಿ ರಿವರಲ್ಲಿ ಫ್ಲಡ್ ಸಿಚುವೇಷನ್ ಆಗಿದೆ. ಸೊ ಯಾವುದೋ ಒಬ್ಬ ವ್ಯಕ್ತಿ RR ನಗರ್ ಗೇಟಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಗಿದೆ. ಅವನೇನು ಮಾಡಬೇಕಪ್ಪ ಅಂದರೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಬೇಕು. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಸೆಂಟ್ರಲ್ಲಿ ನಾಯಂಡಹಳ್ಳಿ ಜಂಕ್ಷನ್ ಕ್ರಾಸ್ ಮಾಡಬೇಕು. ಆದರೆ ಬಿಕಾಸ್ ಆಫ್ ದ ಹ್ಯೂಜ್ ಟ್ರಾಫಿಕ್ ಕಂಜೆಷನ್ನ ಅಲ್ಲಿಂದ ಅವನು ಮುಂದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಇವೊಂದು ಅಲ್ಲಿ ಪೊಲೀಸ್ ಇರ್ತಾರೆ, ಜನ ಇರ್ತಾರೆ, ಅವರು ಸಹಕಾರ ಕೊಟ್ಟರೂ ಸಹ ಬಿಕಾಸ್ ಆಫ್ ದ ಓವರ್ಫ್ಲೋ ಆಫ್ ದ ವೃಷಭಾವತಿ ರಿವರ್ ನಾಯಂಡಹಳ್ಳಿ ಜಂಕ್ಷನಲ್ಲಿ ನಾವು ಅದು ಬಿಟ್ಟು ಮುಂದೆ ಬರೋಕ್ಕಾಗ್ತಿಲ್ಲ. ಓಕೆ, ಸೊ ಟ್ರಾಫಿಕ್ಕು ಕಂಪ್ಲೀಟ್ ಸ್ಟ್ರಕ್ ಆಗಿಬಿಟ್ಟಿದೆ. ಆವಾಗ ಆ್ಯಂಬುಲೆನ್ಸ್ ಹೆಂಗೆ ಮೂವ್ ಆಗುತ್ತೆ? ಆಗಲ್ಲ. ಇದೊಂದು ಸಿನಾರಿಯೋ. ಅದೇ ಥರ ಒಬ್ಬ ಪ್ರೆಗ್ನೆಂಟ್ ಲೇಡಿ ಇದ್ದಾರೆ, ಮಾದಾವರ ಟು KC ಜನರಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತಪ್ಪ ಅಂದರೆ ಮಂಡೇ ಇರುತ್ತೆ, ಮಾರ್ನಿಂಗ್ 10:30 ಟೈಮ್ ಇರುತ್ತೆ, ಪೀಕ್ ಟ್ರಾಫಿಕ್ ಫ್ಲೋ ಇರುತ್ತೆ. ಆ ಟೈಮಲ್ಲಿ ಗುರುಗುಂಟೆಪಾಳ್ಯ ಜಂಕ್ಷನಲ್ಲಿ ಆ ಟೈಮಲ್ಲಿ ಒಬ್ಬ ಲೇಬರ್ ಪೇಯ್ನ್ ಇರೋ ವುಮೆನ್ನು ಆ್ಯಂಬುಲೆನ್ಸಲ್ಲಿ ಬರ್ತಾ ಇದ್ದಾರೆ. ಸರ್ಕಾರಿ 108 ಅಥವಾ ಯಾವುದೋ ಒಂದು ಪ್ರೈವೇಟ್ ಆ್ಯಂಬುಲೆನ್ಸಲ್ಲಿ ಅಪ್ರೋಚಿಂಗ್ ಹಾಸ್ಪಿಟಲ್. ಬಿಕಾಸ್ ಆಫ್ ದ ಹ್ಯೂಜ್ ಟ್ರಾಫಿಕ್ ಕಂಜೆಷನ್ನು ಅವರು ಅಲ್ಲಿಂದ ಹಾಸ್ಪಿಟ್ಲು ರೀಚ್ ಆಗೋದ್ರೊಳಗೇ ಮಗು ಸತ್ತೋಗಿರೋ ಚಾನ್ಸಸ್ ಇರುತ್ತೆ. ಇದು ಇನ್ನೊಂದು ಸಿಚುವೇಷನ್ನು. ಅದೇ ಥರ ಒಬ್ಬ ಯೂತ್ ಇರ್ತಾನೆ, ಅವನು ಜಯನಗರಲ್ಲಿ ಇಂಟರ್ವ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್ 10:00 11 ಗಂಟೆಗೂ ಶೆಡ್ಯೂಲ್ ಆಗಿರುತ್ತೆ. ಅವನು ಯಲಹಂಕದಿಂದ ಬರಬೇಕು. ಆದರೆ ಬರ್ತಾ ದಾರಿಯಲ್ಲಿ ಹೆಬ್ಬಾಳಲ್ಲಿ ತುಂಬ ಟ್ರಾಫಿಕ್ ಕಂಜೆಷನ್ ಆಗಿ ಸಿಗಾಕೊಂತಾನೆ. ಈ ಇಂಟರ್ವ್ಯೂ ಮಿಸ್ ಆಗುತ್ತೆ ಅವನಿಗೆ. ಸೊ ಈ 3 ಸಿನಾರಿಯೋಸ್ ಕೊಡಬೇಕು. ಅಂದರೆ ಇನ್ನು ಎನಿಕ್ಡೋಟ್ಸ್ ಅಂತ ಕರಿಬೋದು. ಇವನ್ನ ಸಣ್ಣ ಸಣ್ಣ ಕಥೆಗಳು ಬರೆದು ನೀವು ಅದನ್ನು ಇಂಟ್ರೊಡಕ್ಷನ್ ಮಾಡ್ಬೋದು. ಈ 3 ಸನ್ನಿವೇಶಗಳನ್ನ ಕೊಡಬೇಕು. ಸಿನಾರಿಯೋ 1, 2, 3 ಕೊಟ್ಟಾದಮೇಲೆ ಈ 3 ವಿಚಾರಗಳಲ್ಲಿ ಒಂದು ಸಾಮ್ಯತೆ ಇದೆ. ಏನಪ್ಪ ಅಂದರೆ ಪ್ರಾಬ್ಲಮ್ ಒಂದೇ, ಏನಪ್ಪ ಅಂದರೆ ಟ್ರಾಫಿಕ್ ಪ್ರಾಬ್ಲಮ್ಮು. ಆದರೆ ಪರೀಕ್ಷೆಗಳು ಹಲವಾರು. ಇಲ್ಲಿ ತುಂಬ ಪರೀಕ್ಷೆಗಳು ಪಡ್ತಾ ಇದೆ. ಏನೇನು ಪರೀಕ್ಷೆ ಆಗ್ತಾಯಿದೆ? ಒಂದು ಲೈಫ್ ಪರೀಕ್ಷೆಗಳು ಪಡ್ತಾ ಇದ್ದೀವಿ, ಲೈವ್ಲಿಹುಡ್ ಪರೀಕ್ಷೆಗಳು ಪಡ್ತಾ ಇದೆ. ಅದೇ ಥರ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಟೈಮನ್ನು ನಾವಿಲ್ಲಿ ಪರೀಕ್ಷೆ ಕೊಡ್ತಾ ಇದ್ದೀವಿ. ಅದೇ ಥರ ನಮ್ಮ ಪೇಷನ್ಸು ಅದರಲ್ಲಿ ಪರೀಕ್ಷೆಗಳು ಪಡ್ತಾ ಇದೆ. ಫ್ಯೂಯಲ್ ಕಾಸ್ಟು, ಪೊಲ್ಯೂಷನ್ನು, ಈ ಎಲ್ಲ ವಿಚಾರಗಳು ಸಹ ಪರೀಕ್ಷೆಗಳು ಪಡ್ತಾ ಇದೆ. ಏನರಿಂದ ಅಂದರೆ ಟ್ರಾಫಿಕ್ಕಿಂದ. ಸೊ ಇಟ್ ಈಸ್ ನಾಟ್ ಓನ್ಲಿ ಎ ಪ್ರಾಬ್ಲಮ್, ಇಟ್ ಈಸ್ ಎ ಟೆಸ್ಟ್. ಏನರು ಟೆಸ್ಟ್ ಅಂದರೆ ಇದೆಲ್ಲಾದರೂ ಟೆಸ್ಟ್ ಒಳಪಡ್ತಾ ಇದೆ. ಈ ಎಲ್ಲ ಪರೀಕ್ಷೆಗಳು ಒಳಪಡ್ತಾ ಇದೆ ಅಂಥೇಳಿ ನೀವು ಇಂಟ್ರೊಡಕ್ಷನಲ್ಲೇ ಕೊಟ್ಟರೆ ಎಕ್ಸಾಮಿನರ್ಗೆ ಏನು ಅನಿಸುತ್ತಪ್ಪ ಅಂದರೆ ಈ ವಿದ್ಯಾರ್ಥಿಗೆ ವಿಷಯ ಚೆನ್ನಾಗಿ ಅರ್ಥ ಆಗಿದೆ. ಒಂದು ಸಲ ಎಕ್ಸಾಮಿನರ್ಗೆ ಕೊಟ್ಟಿರೋ ವಿಚಾರ ವಿದ್ಯಾರ್ಥಿಗೆ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಅವರು ನಿಮ್ಮ ಎಸ್ಸೆ ನೋಡೋ ವಿಧಾನನೇ ಬೇರೆ ಆಗಿರುತ್ತೆ. ಇದು ಇಂಟ್ರೊಡಕ್ಷನ್. ಆಮೇಲೆ ಥೀಸಿಸ್ ಸ್ಟೇಟ್ಮೆಂಟ್ ಬರೀಬೇಕು. ಸೆಕೆಂಡ್ ಪಾರ್ಟಲ್ಲಿ ವಿ ಗೋ ಟು ಥೀಸಿಸ್ ಸ್ಟೇಟ್ಮೆಂಟ್. ಥೀಸಿಸ್ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ ಒಂದು ಮೂವಿಗೆ ಟೀಸರ್ ಇದ್ದಂಗೆ. ಈಗ ವಾರ್ 2 ಮೂವಿ ಬರ್ತಾ ಇದೆ, ಅದಕ್ಕೊಂದು ಟೀಸರ್ ಬಿಟ್ಟಿರ್ತಾರೆ. ಆ ಟೀಸರ್ ಇದ್ದಂಗೆ ಅದಷ್ಟೇ. ಅಂದರೆ ಮೂವಿಯಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ, ನಾನು ಬರೆದಿರೋ ಎಸ್ಸೆನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತೇಳಿ ಎಕ್ಸಾಮಿನರ್ಗೆ ಒಂದು ಚಿಕ್ಕ ಹಿಂಟ್ ಕೊಡೋದು ಹೇಳಿಕೆ. ದಟ್ ಈಸ್ ಕಾಲ್ಡ್ ಥೀಸಿಸ್ ಸ್ಟೇಟ್ಮೆಂಟ್. ಈಗ ನಾವು ಬಾಡಿ ಪಾರ್ಟಿಗೆ ಬರೋಣ. ಈ ಬಾಡಿ ಪಾರ್ಟಲ್ಲಿ ಏನಾಗುತ್ತಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಎಸ್ಸೆನಲ್ಲಿ ದರ್ ಈಸ್ ನೋ ಸ್ಕೋಪ್ ಫಾರ್ ಎನಿ ಟೆಂಪ್ಲೇಟ್ ಫಾರ್ಮೆಟ್. ಬಿಕಾಸ್ ಕ್ವಶನ್ ಇಟ್ ಸೆಲ್ಫ್ ಗೇವ್ ಡೈರೆಕ್ಷನ್ ವಾಟ್ ವಿ ಶುಡ್ ರೈಟ್ ಇನ್ ದ ಬಾಡಿ. ಅವರೇ ಹೇಳಿದ್ದಾರೆ ನಾವೇನೆಲ್ಲ ಬರೀಬೇಕು ಬಾಡಿಯಲ್ಲಿ ಅಂತೇಳಿ ಅವರೇ ಹೇಳ್ಕೊಟ್ಟಿದ್ದಾರೆ. ಏನು ಹೇಳಿದಾರಪ್ಪ ಅಂದರೆ ರೋಲ್ ಆಫ್ AI ಇನ್ ಮೇಕಿಂಗ್ ಬ್ಯಾಂಗ್ಳೂರ್ ಆ್ಯಸ್ ಸ್ಮಾರ್ಟ್ ಮೊಬಿಲಿಟಿ ಹಬ್ ಅಂತ ಕ್ವಶನಲ್ಲಿ ಕೇಳಿದ್ದಾರೆ. ಸೊ ಈ ಪಾರ್ಟಲ್ಲಿ ನಾವೇನು ಬರೀಬೇಕಪ್ಪ ಅಂದರೆ AI ಅಂದರೆ ಏನು, AIನ ನಾವು ಟ್ರಾಫಿಕ್ ಮ್ಯಾನೇಜ್ಮೆಂಟಲ್ಲಿ ಯಾವ ಥರ ಯೂಸ್ ಮಾಡ್ಕೋಬೋದು, ಯೂಸ್ ಮಾಡಿಕೊಂಡ್ರೆ ಏನೆಲ್ಲ ನಾವು ಸೊಲ್ಯೂಷನ್ ಕೊಡ್ಬೋದು ಬ್ಯಾಂಗ್ಳೂರ್ ಟ್ರಾಫಿಕ್ಕಿಗೆ ಅಂತೇಳಿ ಬರೀಬೇಕು ಇದರಲ್ಲಿ. ಫಾರ್ ಎಕ್ಸಾಂಪಲ್ AI ಅಂದರೆ ಏನು? ಇಟ್ಸ್ ಎ ಮಿಮಿಕಿಂಗ್ ಹ್ಯೂಮನ್ ಇಂಟೆಲಿಜೆನ್ಸ್ ವಿತ್ ರೆಸ್ಪೆಕ್ಟ್ ಟು ಮಿಷಿನ್ಸ್ ಆಗಿರ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಮಾನವಲ್ಲಿ ಏನು ಬುದ್ಧಿಶಕ್ತಿ ಇದೆಯಲ್ಲ ಅದನ್ನು ಕೃತಕ ಬುದ್ಧಿಮತ್ತೆ ಅಂದರೆ ಅದನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬೇಕು ಥ್ರೂ ಫೀಡ್ ಆಫ್ ಡೇಟಾ ಕೊಟ್ಟು ಒಂದು ಮಿಷಿನ್ನ ಮಾನವ ಯಾವ ಥರ ಯೋಚನೆ ಮಾಡ್ತಾನೆ ಆ ಥರ ಮಾಡೋದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು? ಎಲ್ಲ ಕಡೆ ಯೂಸ್ ಮಾಡ್ಬೋದು. ಅಗ್ರಿಕಲ್ಚರ್ ಯೂಸ್ ಮಾಡ್ತೀರಾ, ಟೆಕ್ನಾಲಜಿ ಯೂಸ್ ಮಾಡ್ತೀರಾ, ಹೆಲ್ತ್ ಸೆಕ್ಟರ್ಲು ಯೂಸ್ ಮಾಡ್ತೀರಾ. ಅದೇ ಥರ ಟ್ರಾಫಿಕ್ಸ್ ಮ್ಯಾನೇಜ್ಮೆಂಟಲ್ಲೂ ಸಹ ನಾವು ಇದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ಕೋಬೋದು. ಯಾವ ಥರ ಯೂಸ್ ಮಾಡ್ಬೋದಪ್ಪ ಅಂದರೆ ಫಸ್ಟು ಡೆಫಿನೇಷನ್ ಬರೀತೀರಾ ವಾಟ್ ಈಸ್ AI ಅಂತೇಳಿ ಚಿಕ್ಕದ ಒಂದು 5-6 ಲೈನಲ್ಲಿ ಅದ್ರದ್ದು ಮುಗಿಸ್ತೀರಾ. ಅದಾದಮೇಲೆ ನಾವು ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಏನೇನು ಯೂಸ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ರಿಯಲ್ ಟೈಮ್ ಸಿಗ್ನಲ್ ಮ್ಯಾನೇಜ್ಮೆಂಟ್. ರಿಯಲ್ ಟೈಮಲ್ಲಿ ಸಿಗ್ನಲ್ ಮ್ಯಾನೇಜ್ಮೆಂಟ್ ಯೂಸ್ ಆಫ್ AI ಕ್ಯಾಮ್ರಾಸ್ ಯೂಸ್ ಮಾಡಿಕೊಂಡು ರಿಯಲ್ ಟೈಮ್ ಟ್ರಾಫಿಕ್ ಫ್ಲೋ ಯಾವ ಥರ ಇದೆ ಅಂತೇಳಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವೆಹಿಕಲ್ ಡೆನ್ಸಿಟಿ ಒಂದು ಸೈಡ್ ಆಫ್ ರೋಡಲ್ಲಿ ತುಂಬ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡಬೇಕು? ಕ್ಯಾಮ್ರಾ ಯೂಸ್ ಮಾಡಿಕೊಂಡು
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಗ್ರೀನ್ ಲೈಟ್ ಫಾರ್ ಎಲ್ಲಿ ಯಾವ ರೋಡಲ್ಲಿ ವೆಹಿಕಲ್ ಡೆನ್ಸಿಟಿ ಜಾಸ್ತಿ ಇರುತ್ತೆ ಆ ರೋಡಿಗೆ ಗ್ರೀನ್ ಲೈಟು ಜಾಸ್ತಿ ಬರೋ ಥರ ನೋಡ್ಕೋಬೇಕು. ಅದರಿಂದ ಏನಾಗುತ್ತಪ್ಪ ಅಂದರೆ ಸೀಮ್ಲೆಸ್ ಮೂವ್ಮೆಂಟ್ ಆಫ್ ದಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಎಲ್ಲಿ ಕಡಿಮೆ ಇರುತ್ತೆ, ಟ್ರಾಫಿಕ್ ಫ್ಲೋ ಕಡಿಮೆ ಇರುತ್ತೆ, ಅಲ್ಲಿ ರೆಡ್ ಲೈಟ್ ಜಾಸ್ತಿ ಆದ್ರೂ ಮ್ಯಾನೇಜ್ ಆಗುತ್ತೆ. ಒಂದು ಟ್ರಾಫಿಕ್ ಸಿಗ್ನಲ್ ಮ್ಯಾನೇಜ್ ಆಗುತ್ತೆ, ಇಲ್ಲಿ ಯೂಸ್ ಮಾಡ್ಕೋಬೋದು. ಅದೇ ಥರ ಅದನ್ನು ಬೆಂಗಳೂರಲ್ಲಿ ಯೂಸ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ ಬ್ಯಾಂಗ್ಳೂರ್ ಅಡಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಅಂತೇಳಿ ಯೂಸ್ ಮಾಡಿದ್ದಾರೆ. ಸೊ ಅದನ್ನು ಯೂಸ್ ಮಾಡ್ಕೊಂಡೇ ಮಾಡಿರೋದು ಆ ಸಿಸ್ಟಮ್. ದಟ್ ಈಗ ಆ ಕೇಸ್ ಸ್ಟಡಿ ಯೂಸ್ ಮಾಡಿಕೊಂಡು ಒಂದು ಎಕ್ಸಾಂಪಲ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಇದು. ಆಮೇಲೆ ಮೂವ್ಮೆಂಟ್ ಆಫ್ ದಿ ಎಮರ್ಜೆನ್ಸಿ ವೆಹಿಕಲ್ಸ್, ಫಾರ್ ಎಕ್ಸಾಂಪಲ್ ಆಂಬುಲೆನ್ಸ್ ಆಗಿರ್ಬೋದು, ಅದು ಮೂವ್ಮೆಂಟ್ ಆಗಬೇಕಾದ್ರೆ ಅಂದರೆ ಆಂಬುಲೆನ್ಸ್ಗೆ ಒಂದು GPS ಟ್ಯಾಗ್ ಮಾಡಿರಬೇಕು. ಆ GPS ಟ್ಯಾಗ್ ಮಾಡಿರೋದನ್ನ ಕ್ಯಾಮ್ರಾಗೆ ಲಿಂಕ್ ಮಾಡಿರಬೇಕು. ಅವಾಗ ಏನಾಗುತ್ತಪ್ಪ ಅಂದರೆ ಎಲ್ಲೆಲ್ಲಿ ಆಂಬುಲೆನ್ಸ್ ಮೂವ್ ಆಗ್ತಾ ಇರುತ್ತೆ ಅಲ್ಲಿ ಗ್ರೀನ್ ಸಿಗ್ನಲ್ ಬರೋ ಥರ ನೋಡ್ಕೋಬೇಕು. ಇದರಿಂದ ಏನಾಗುತ್ತಪ್ಪ ಅಂದರೆ ಲೈಫ್ ಸೇವ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಅದೇ ಥರ ಲೇನ್ ಡಿಸಿಪ್ಲಿನ್ ಮಾಡ್ಬೋದು. ವಾಯ್ಸ್ ಕಮಾಂಡ್ ಕೊಡ್ತಾ ಹೋಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಾಯ್ಸ್ ಕಮಾಂಡ್ ಕೊಡುತ್ತೆ. ಅವಾಗ ಏನಾಗುತ್ತಪ್ಪ, ಲೇನ್ ಡಿಸಿಪ್ಲಿನ್ ಇರುತ್ತೆ. ನೀವೆಲ್ಲ ಬೆಂಗಳೂರಲ್ಲಿ ಅಡ್ಡಾಡಿರ್ತೀರ ಅಂದರೆ ನೀವು ನೋಡಿರ್ತೀರ ಹೆಂಗೆ ಲೇನ್ ಡಿಸಿಪ್ಲಿನ್ ನಾವೆಲ್ಲ ಮೇಂಟೈನ್ ಮಾಡ್ತೀವಿ ಅಂತ. ಸೊ ವಾಯ್ಸ್ ಕಮಾಂಡ್ ಕೊಟ್ಟು ಕಂಪ್ಯೂಟರ್ಸ್ನ ಲೇನ್ ಡಿಸಿಪ್ಲಿನ್ ತರಿಸ್ಬೋದು. ಅದೇ ಥರ ಟ್ರಾಫಿಕ್ ಪೊಲೀಸಿಂಗಲ್ಲೂ ಸಹ ನಾವು ಯೂಸ್ ಮಾಡೋದು. ಟ್ರಾಫಿಕ್ ಪೊಲೀಸಿಂಗ್ ಅಂದರೆ ಏನು? ಫೈನ್ ಹಾಕೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಯಾರು ಹೆಲ್ಮೆಟ್ ಹಾಕಿಲ್ಲ, ಯಾರ್ದು ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ಲ, ಅವ್ರಿಗೆ 3 ಜನ ಯಾರು ಹೋಗ್ತಾ ಇದ್ದಾರೆ, ಒನ್ ವೇನಲ್ಲಿ ಯಾರು ಬರ್ತಾ ಇದ್ದಾರೆ, ಇವ್ರನ್ನೆಲ್ಲ ನೋಡಿಕೊಂಡು ನಾವು ಅವ್ರಿಗೆ ಫೈನ್ ಹಾಕ್ತಾ ಹೋಗ್ಬೋದು. ಅದರಿಂದ ಏನಾಗುತ್ತಪ್ಪ ಅಂದರೆ ಒಂದು ಡೆಟರೆನ್ಸ್ ಆಗಿ ವರ್ಕ್ ಆಗುತ್ತೆ. ಅದರಿಂದ ಜನ ಅದನ್ನು ಮಾಡೋದು ತಪ್ಪುತ್ತೆ. ಈಗ ಆ ರೋಡಲ್ಲಿ ಕ್ಯಾಮ್ರಾ ಇದೆ ಅಂದರೆ ಹೆಲ್ಮೆಟ್ ಹಾಕ್ದಂಗೆ ಹೋಗಲ್ಲ ಅವನು. ಅದರಿಂದ ಏನಾಗುತ್ತಪ್ಪ ಅಂದರೆ ಒಂದು ಕಡೆ ಲೈಫ್ ಸೇವ್ ಆಗುತ್ತೆ, ಅಂದರೆ ಅವನ ಜೀವನ ಉಳಿಯುತ್ತೆ. ಅದೇ ಥರ ಸ್ಮೂತ್ ಟ್ರಾಫಿಕ್ ಮೂವ್ಮೆಂಟು ಆಗುತ್ತೆ. ಇದು AI ಯುಟಿಲೈಸೇಷನ್. ಅದೇ ಥರ AI ಪ್ಲಸ್ ರೋಬೋಟಿಕ್ಸ್ ಎರಡು ಯೂಸ್ ಮಾಡಿಕೊಂಡು ನಡ್ಜ್ ಎಫೆಕ್ಟ್ ಯೂಸ್ ಮಾಡ್ಬೋದು. ಯಾವ ಥರಪ್ಪ ಅಂದರೆ ಒಬ್ಬ ಪೊಲೀಸ್ ಹ್ಯೂಮನಾಯ್ಡನ್ನು ಒಂದು ಸಿಗ್ನಲಲ್ಲಿ ಪ್ಲೇಸ್ ಮಾಡಬೇಕು. ಅದರಿಂದ ಏನಾಗುತ್ತಪ್ಪ ಅಂದರೆ ಜನಗಳಿಗೆ ನಡ್ಜ್ ಎಫೆಕ್ಟ್ ಬರುತ್ತೆ. ಓಕೆ, ಈ ಟ್ರಾಫಿಕಲ್ ಸಿಗ್ನಲ್ಲಿ ಪೊಲೀಸ್ ಇದ್ದಾರೆ, ಅವಾಗ ಏನಾಗುತ್ತೆ 3 ಜನ ಹೋಗಲ್ಲ, ಒನ್ ವೇನಲ್ಲಿ ಬರಲ್ಲ. ಇದರಿಂದ ಏನಾಗುತ್ತೆ ಓವರಾಲ್ ಟ್ರಾಫಿಕ್ ವ್ಯವಸ್ಥೆ ಸರಿ ಹೋಗುತ್ತೆ. ಇದು ಟೆಕ್ನಾಲಜಿಗಿರೋ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದರೆ ಇದೆ. ಓಕೆ, ಆಮೇಲೆ ರೂಟ್ ಆಪ್ಟಿಮೈಸೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫ್ಲೀಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ರೂಟ್ ಆಪ್ಟಿಮೈಸೇಷನ್. ಈಗ ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ ಇರ್ತಾರೆ, ಝೊಮ್ಯಾಟೊ ಅವ್ರು ಇರ್ತಾರೆ, ಫಾಸ್ಟೆಸ್ಟ್ ಡೆಲಿವರಿ ಅಂತ ಇರ್ತಾರೆ ಅವರೆಲ್ಲ. ಓಕೆ, ಅವ್ರು ಅಡ್ಡಾದಿಡ್ಡಿ ಓಡಿಸ್ತಾ ಇರ್ತಾರೆ ಗಾಡಿಗಳನ್ನ ಸ್ಪೀಡಾಗಿ ಕೊಡಬೇಕು ಅಂತೇಳಿ. ರೂಟ್ ಆಪ್ಟಿಮೈಸ್ ಆದಾಗ ಏನಾಗುತ್ತಪ್ಪ ಅಂದರೆ ಅವರು ಸ್ಪೀಡ್ನ ಕಂಟ್ರೋಲ್ ಮಾಡಿಕೊಂಡು ಪ್ರಾಪರಾಗಿ ಓಡಿಸೋ ಥರ ಆಗುತ್ತೆ. ಅದೇ ಥರ ಟ್ರಾಫಿಕ್ ಅನಾಲಿಸಿಸ್, ಪೀಕ್ ಅವರ್ಸ್ ಯಾವಾಗಿದೆ, ಫಾರ್ ಎಕ್ಸಾಂಪಲ್ ಅಲ್ಲಿ ಜವಳಿ ಯಾರದು ಬಟ್ಟೆ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾರಲ್ಲ, ಅವ್ರು ಹೋಗ್ತಾ ಇರ್ತಾರೆ ಅಂದ್ಕೊಳ್ಳಿ, ಅವ್ರದ್ದು ಯಾವಾಗ ಮೂವ್ಮೆಂಟ್ ಇರುತ್ತೆ, ಸ್ಕೂಲ್ ಮಕ್ಕಳು ಯಾವಾಗ ಜಾಸ್ತಿ ಬರ್ತಾರೆ, ಸ್ಕೂಲ್ ವೆಹಿಕಲ್ಸ್ ಯಾವಾಗ ಜಾಸ್ತಿ ಅಡ್ಡಾಡುತ್ತೆ, ದಟ್ ಈಸ್ ಕಾಲ್ಡ್ ಟ್ರಾಫಿಕ್ ಅನಾಲಿಸಿಸ್. ಓಕೆ, ಯಾರ್ಯಾರ ಮೂವ್ಮೆಂಟ್ ಯಾವಾಗಿದೆ. ಓಕೆ, ಆಮೇಲೆ ವರ್ಕರ್ಸ್ ಯಾವ ಟೈಮಲ್ಲಿ ಹೋಗ್ತಾರೆ, ಇದನ್ನೆಲ್ಲ ನಾವು ಮಾಡಿದಾಗ ಟ್ರಾಫಿಕ್ ಅನಾಲಿಸ್ ಆಗುತ್ತೆ. ಅದೇ ಥರ ರೆಡ್ಯೂಸ್ಡ್ ಎಮಿಷನ್ಸ್ ಆಗುತ್ತೆ. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ತುಂಬ ಯೂಸ್ ಮಾಡ್ತಾ ಹೋದಾಗ ಎಮಿಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಸ್ಮೂತ್ ಫ್ಲೋ ಆಫ್ ದ ಟ್ರಾಫಿಕ್ ಇದ್ದಾಗ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಇದೊಂದು ಆಸ್ಪೆಕ್ಟ್. ಅದೇ ಥರ ಪ್ರಿಡಿಕ್ಟಿವ್ ಮಾಡೆಲಿಂಗ್ ಅಂದರೆ ಕಲೆಕ್ಷನ್ ಆಫ್ ದ ಹಿಸ್ಟೋರಿಕಲ್ ಟ್ರಾಫಿಕ್ ಡೇಟಾ. ನಾವು ಟ್ರಾಫಿಕ್ ಡೇಟಾ ಇರುತ್ತಲ್ಲ ಅದನ್ನು ತೊಗೊಂಡು ಅನಲೈಸ್ ಮಾಡಿದಾಗ ನಮಗೊಂದು ಮಾಡೆಲ್ ಬರುತ್ತೆ. ನಾವು ಯಾವ ಥರ ಡಿಸೈನ್ ಮಾಡಬೇಕು ಫ್ಯೂಚರಲ್ಲಿ, ಸಿಟಿ ಪ್ಲ್ಯಾನ್ ಯಾವ ಥರ ಮಾಡಬೇಕು, ಓಕೆ, ಟ್ರಾಫಿಕ್ನ ನಾವು ಯಾವ ಥರ ಫ್ಯೂಚರಲ್ಲಿ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಒಂದು ಮಾಡೆಲ್ ಸಿಗುತ್ತೆ ನಮಗೆ. ದಟ್ ಈಸ್ ಕಾಲ್ಡ್ ಪ್ರಿಡಿಕ್ಟಿವ್ ಮಾಡೆಲಿಂಗ್ ಥ್ರೂ ಯೂಸೇಜ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದನ್ನೆಲ್ಲ ಮಾಡೋದ್ರಿಂದ ನಮಗೆ ಏನಾಗುತ್ತಪ್ಪ ಅಂದರೆ ಬೆಂಗಳೂರು ಟ್ರಾಫಿಕ್ಗೆ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಅದಕ್ಕೊಂದು ಸಣ್ಣ ಪರಿಹಾರ ಕೊಡೋ ಥರ ಆಗುತ್ತೆ. ಆಮೇಲೆ ಇನ್ಫ್ರಾ ಬಗ್ಗೆ ಮಾತಾಡಿದ್ದಾರೆ, ಕ್ವಶನಲ್ಲೇ ಕೊಟ್ಟಿದ್ದಾರೆ ಇನ್ಫ್ರಾ ಬಗ್ಗೆ ಮಾತಾಡಬೇಕಂತೇಳಿ. ಸೊ ಇವತ್ತಿಗಿರೋ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಬ್ಯಾಂಗ್ಳೂರಿಗೆ ಏನು ಬೇಕು, ಯಾಕಪ್ಪ ಅಂದರೆ ಅದು ಸ್ಮಾರ್ಟ್ ಮೊಬಿಲಿಟಿ ಹಬ್ಬ ಕನ್ವರ್ಟ್ ಆಗಬೇಕಂದ್ರೆ ಬೆಂಗಳೂರಿಗೆ ಏನು ಬೇಕು, ಈಗಿದೆ ಬ್ರಿಡ್ಜಸ್ ಇದೆ, ಅಂಡರ್ ಪಾಸಸ್ ಇದೆ, ಈಗಿದೆ. ಇನ್ನು ವಾಟ್ ಮೋರ್ ಬ್ಯಾಂಗ್ಳೂರ್ ನೀಡ್ಸ್ ಅಂದರೆ ನಾವು ಇಲ್ಲೇನೇನು ನೋಡ್ಬೋದಪ್ಪ ಅಂದರೆ ಬ್ರಿಡ್ಜಸ್ ಬೇಕು, ಅಂಡರ್ ಪಾಸ್ಗಳು ಇರೋದಕ್ಕೆ ಇನ್ನೂ ಜಾಸ್ತಿ ಬೇಕು. ದಟ್ ಈಸ್ ವಾಟ್ ವಿ ನೀಡ್ ಫಾರ್ ಸ್ಮೂತ್ ಟ್ರಾಫಿಕ್ ಮೂವ್ಮೆಂಟ್. ಅದೇ ಥರ ರೈಲ್ವೆ ಬ್ರಿಡ್ಜಸ್ ಬೇಕು, ಲೆವೆಲ್ ಕ್ರಾಸಿಂಗ್ ಇರುತ್ತೆ, ಅದೆಲ್ಲ ಹೋಗಬೇಕು. ಆಮೇಲೆ ಔಟರ್ ರಿಂಗ್ ರೋಡ್ಸ್ ಬೇಕು, ಪೆರಿಫರಲ್ ರಿಂಗ್ ರೋಡ್ಸ್ ಬೇಕು. ಮತ್ತು ಬಾಂಬೆ ಮಾಡಲ್ ಅಂತ ಕರಿತೀವಿ, ಅದೇನಪ್ಪ ಅಂದರೆ ಲೋಕಲ್ ಟ್ರೈನ್ಸ್. ಬ್ಯಾಂಗ್ಳೂರಲ್ಲಿ ಇಲ್ಲಿವರೆಗೂ ಲೋಕಲ್ ಟ್ರೈನ್ಸ್ ಇಲ್ಲ. ತುಮಕೂರಿಗೂ ದಿನ ಹೋಗಿ ಬರಬೇಕು, ಅವನು ವೆಹಿಕಲಲ್ಲಿ ಬರಬೇಕು ಅಥವಾ ಬಸ್ಸಲ್ಲಿ ಬರಬೇಕು, ಅಥವಾ ಕೋಲಾರಕ್ಕೆ ಬರಬೇಕು, ದೇವನಹಳ್ಳಿಯಿಂದ ಬರಬೇಕು, ಬಿಡದಿಯಿಂದ ಬರಬೇಕು, ಕನಕಪುರದಿಂದ ಬರಬೇಕು. ನಮಗೆ ಇಲ್ಲಿ ಲೋಕಲ್ ಟ್ರೈನ್ ಇಲ್ಲ. ಲೋಕಲ್ ಟ್ರೈನ್ ಅಡ್ವಾಂಟೇಜ್ ಏನಪ್ಪ ಅಂದರೆ ತುಂಬ ಜನ ಮೂವ್ಮೆಂಟ್ ಆಗುತ್ತೆ ಕಡಿಮೆ ಟೈಮಲ್ಲಿ. ಅದನ್ನು ಬಾಂಬೆಯಲ್ಲಿ ಇದೆ, ದಟ್ ಮಾಡೋ ಲೋಕಲ್ ಟ್ರೈನ್ಸ್ ಬಾಂಬೆಯಲ್ಲಿ ತುಂಬ ಫೇಮಸ್ ಇದೆ. ಸೊ ಅದನ್ನು ನಾವು ಬ್ಯಾಂಗ್ಳೂರಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಅದನ್ನು ಮಾಡೋದಕ್ಕೆ ನಾವು ವಿ ಆರ್ ಅಂಡರ್ ಗೋಯಿಂಗ್ KRID ಪ್ರಾಜೆಕ್ಟ್ ಅಂತ ಸರ್ಕಾರ ಟೇಕಪ್ ಮಾಡಿದೆ. ಅದಿನ್ನೂ ಕಾರ್ಯ ನಡೀತಾ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ಪೂರ್ತಿ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಅದೇ ಥರ ಸರ್ಕ್ಯುಲರ್ ಟ್ರೈನ್ಸ್,
ಅಂದರೆ ಬ್ಯಾಂಗ್ಳೂರ್ ಔಟ್ಸ್ಕಟ್ಸ್ ಏನಿದೆಯಲ್ಲ ಅದಕ್ಕೆ ಸರ್ಕ್ಯುಲರ್ ಟ್ರೈನ್ ತೊಗೊಬರ್ಬೇಕು ನಾವು ಬ್ಯಾಂಗ್ಳೂರಿಗೆ. ವೆರಿ ಮಚ್ ಎಸೆನ್ಷಿಯಲ್ ಅದು. ಯಾಕಪ್ಪ ಅಂದರೆ ಸ್ವಿಫ್ಟ್ ಮೂಮೆಂಟ್ ಆಗುತ್ತೆ, ಅದೇ ಥರ ಕಾಸ್ಟ್ ಕಟಿಂಗ್ ಇರುತ್ತೆ. ಒಬ್ಬ ಮೈಗ್ರೆಂಟ್ ಲೇಬರ್, ಅವನೇ ಬಿಹಾರಿಂದ ಬಂದಿರ್ತಾನೆ, ಜಾರ್ಖಂಡಿಂದ ಬಂದಿರ್ತಾನೆ, ಅಥವಾ ನಾರ್ತ್ ಕರ್ನಾಟಕದಿಂದ ಬಂದಿರ್ತಾರೆ. ಅವ್ರು ಬ್ಯಾಂಗ್ಳೂರಿಗೆ ಮೆಟ್ರೋದಲ್ಲಿ ಹೋಗೋದು ಕಷ್ಟ ಆಗ್ಬೋದು ಅವರಿಗೆ, ಬಿಕಾಸ್ ಆಫ್ ದ ಕಾಸ್ಟ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ದೆಮ್ ಮೈಗ್ರೆಂಟ್ ವರ್ಕರ್ಸ್ಗೆ. ಸೊ ನಾವು ಸರ್ಕ್ಯುಲರ್ ಟ್ರೈನ್ ಮಾಡೋದ್ರಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ತುಮಕೂರು ನೈಸ್ ರೋಡ್ವರೆಗೂ ಈಸಿಯಾಗಿ ಬರ್ಬೋದು. ಅವನು ಒಂದು 10 ರೂಪಾಯಲ್ಲಿ ಬರ್ಬೋದು. ಮೆಟ್ರೋದಲ್ಲಿ ಬರೋಕ್ಕೆ 60 ರೂಪಾಯಿ ಆಗುತ್ತೆ. ಸೊ ಇವನ್ ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಫ್ಯಾಕ್ಟರ್. ಇದನ್ನು ನಾವು ನಮ್ಮ ಎಸ್ಸಲ್ಲಿ ಬರಬೇಕು. ಅಂದರೆ ರಿಯಲ್ ಲೈಫ್ ಎಕ್ಸಾಂಪಲ್ಸು ತುಂಬ ಬರ್ತಾ ಹೋಗ್ಬೇಕು ನಮ್ಮ ಎಸ್ಸಲ್ಲಿ. ಆಮೇಲೆ ಟ್ರಾನ್ಸಿಟ್ ಹಬ್ಸ್ ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ತುಮಕೂರಲ್ಲಿ ಒಂದು ಟ್ರಾನ್ಸಿಟ್ ಹಬ್ ಕ್ರಿಯೇಟ್ ಮಾಡಬೇಕು, ಕೋಲಾರಲ್ಲಿ ಒಂದು ಮಾಡಬೇಕು, ಆಮೇಲೆ ಬಿಡದಿಯಲ್ಲಿ ಒಂದು ಮಾಡಬೇಕು, ಕನಕಪುರದಲ್ಲಿ ಒಂದು ಮಾಡಬೇಕು, ದೊಡ್ಡಬಳ್ಳಾಪುರದಲ್ಲಿ ಒಂದು ಮಾಡಬೇಕು. ಇದರಿಂದ ಏನಾಗುತ್ತಪ್ಪ ಅಂದರೆ ಬೆಂಗಳೂರು ಮೇಲಿನ ಹೊರೆ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಬೆಂಗಳೂರು ಹೊರೆ ಕಡಿಮೆ ಮಾಡ್ತೀವೋ ಅಷ್ಟು ಟ್ರಾಫಿಕ್ಕು ಬೆಂಗಳೂರು ಮೇಲೆ ಹೊರೆ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಮಾಡ್ಬೋದು. ಅದೇ ಥರ ಸ್ಮೂತ್ ರೋಡ್ಸ್ ವಿತೌಟ್ ಪಾಟ್ ಹೋಲ್ಸ್, ಇದೊಂದು ಮಾಡಿದ್ರೆ ಅರ್ಧ ತಲೆನೋವು ಕಡಿಮೆ ಆಗುತ್ತೆ ಬೆಂಗಳೂರಲ್ಲಿ. ಅಂದರೆ ಸರಿಯಾದ ರೋಡ್ಸ್ ವಿತೌಟ್ ಪಾಟ್ ಹೋಲ್ಸ್ ಇಲ್ಲ, ಅದೊಂದು ರೆಡಿ ಮಾಡಿದ್ರೆ ಎಷ್ಟೋ ಆಕ್ಸಿಡೆಂಟ್ಸ್ ಕಡಿಮೆ ಆಗುತ್ತೆ. ಓಕೆ, ಇದೊಂದು ಎನ್ಶೋರ್ ಮಾಡ್ಬೋದು ನಾವು. ಆಮೇಲೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಎನ್ಶೋರ್ ಮಾಡಬೇಕಂದ್ರೆ ಮೆಟ್ರೋ ಇರುತ್ತೆ, ಮೆಟ್ರೋಯಿಂದನೂ ಮತ್ತು ಇನ್ನೊಂದು ಕಡೆ ಹೋಗಬೇಕಲ್ಲ, ಆಟೋದಾಗ ಹೋಗಬೇಕು. ನಾನು ಫಾರ್ ಎಕ್ಸಾಂಪಲ್ ಗುರುಗುಂಟೆಪಾಳ್ಯದಲ್ಲಿ ಹತ್ತಿ ಫಾರ್ ಎಕ್ಸಾಂಪಲ್ ಚಂದ್ರ ಲೇಔಟ್ ಹತ್ತಿಗುಪ್ಪೆಗೆ ಬಂದಿದ್ದೀನಿ ಅಂದರೆ ನಾನು ನಾಗರಬಾವಿಗೆ ಹೋಗಬೇಕಿರುತ್ತೆ. ನಾನು ಗುರುಗುಂಟೆಪಾಳ್ಯದಿಂದ ಹತ್ತಿಗುಪ್ಪೆಗೆ ಎಷ್ಟು ಖರ್ಚಾಗುತ್ತೋ ನಾನು ಚಂದ್ರ ಲೇಔಟಿಂದ ನಾಗರಬಾವಿಗೆ ಬರೋಕ್ಕೂ ಅಷ್ಟು ದುಡ್ಡು ಖರ್ಚಾಗುತ್ತೆ. ಸೊ ಇದು ಆಗಬಾರ್ದು. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಂಪ್ರೂವ್ ಆಗಬೇಕು, ಇದೊಂದು ಎನ್ಶೋರ್ ಮಾಡಬೇಕು. ಆಮೇಲೆ ಹೆಲಿ ಟ್ಯಾಕ್ಸಿ ಸರ್ವಿಸ್ ಕೊಡಬೇಕು. ಬ್ಯಾಂಗ್ಳೂರು ತುಂಬ ಡೆವಲಪ್ ಆಗಿದೆ. ಒಬ್ಬ ಎಲೆಕ್ಟ್ರಾನಿಕ್ ಸಿಟಿಯಿಂದ ಅವನು ಏರ್ಪೋರ್ಟ್ಗೆ ಹೋಗಬೇಕು ಅಂದರೆ ಮಿನಿಮಮ್ ಅವನಿಗೆ 1.5 ಅವರ್ ಬೇಕಾಗುತ್ತೆ. ಅವನು ಆ 1.5 ಅವರಲ್ಲಿ ಇಲ್ಲಿಂದ ಹುಬ್ಳಿಗೆ ಹೋಗೋದು ಏರ್ಪೋರ್ಟಲ್ಲಿ, ಫ್ಲೈಟಲ್ಲಿ. ಆದರೆ ಅವನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಏರ್ಪೋರ್ಟ್ಗೆ ಹೋಗೋಕ್ಕಾಗಲ್ಲ. ಇದನ್ನು ನಾವು ನಮ್ಮ ಎಸ್ಸೆ ಪೇಪರಲ್ಲಿ ತರಬೇಕು. ಹಾಗಾಗಿ ಹೆಲಿ ಟ್ಯಾಕ್ಸಿ ಸರ್ವಿಸ್ ಬಂದರೆ ಅದನ್ನು ಯಾರು ಶಕ್ತಿ ಇದೆ ಅವ್ರು ಯೂಸ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಅವ್ರಿಗನ ಬೇಕಲ್ಲ, ದಟ್ ಇನ್ಫ್ರಾಸ್ಟ್ರಕ್ಚರ್ ವಿ ಹ್ಯಾವ್ ಟು ಗಿವ್ ಅಲ್ಲ, ಅದನ್ನು ನಾವು ಎನ್ಶೋರ್ ಮಾಡಬೇಕು. ಆಮೇಲೆ ಸ್ಕೈ ವಾಕ್ಸ್, ಅಂದರೆ ಪ್ರಾಪರ್ ಸ್ಕೈ ವಾಕ್ ಎಲ್ಲೆಲ್ಲಿ ಬೇಕೋ, ಜನಗಳೆಲ್ಲನೂ ಅಬ್ಸ್ಟ್ರಕ್ಷನ್ ಆಗುತ್ತೆ ಜನ ಮೂವ್ಮೆಂಟ್ ಆದರೆ. ಸೊ ಆ ಜಾಗದಲ್ಲಿ ಸ್ಕೈ ವಾಕ್ಸ್ ಎಸೆನ್ಷಿಯಲ್ ಇದೆ, ಅದನ್ನು ತರಬೇಕು. ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಬೆಂಗಳೂರಿಗೆ ಏನೇನು ಬೇಕು, ವಾಟ್ ಬ್ಯಾಂಗ್ಳೂರ್ ನೀಡ್ಸ್, ಇದು ಬೇಕಿರೋದು. ಆಮೇಲೆ ಪಾಲಿಸಿ ಇನೋವೇಷನ್ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಈ ಎಸ್ಸಲ್ಲಿ. ದೇ ಹ್ಯಾವ್ ಗಿವನ್ ಅಬೌಟ್ ಪಾಲಿಸಿ ಇನೋವೇಷನ್. ಅಂದರೆ ಅದಕ್ಕೆ ಮುಂಚೆ ನಾವೇನು ಮಾಡಬೇಕಪ್ಪ ಅಂದರೆ ಈಗ ಪಾಲಿಸಿ ಏನಿದೆ, ಇವತ್ತು ಪಾಲಿಸಿ ಯಾವ ಥರ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ಬ್ಯಾಂಗ್ಳೂರಲ್ಲಿ ಪಾಲಿಸಿ ಇನ್ಕನ್ಸಿಸ್ಟೆನ್ಸಿ ಇದೆ. ಓಕೆ, ಆಮೇಲೆ ಏನಿದೆಪ್ಪ ಅಂದರೆ ಒಂದು 2-3 ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅದು ಯಾವ ಥರ ಪಾಲಿಸಿ ಇನ್ಕನ್ಸಿಸ್ಟೆನ್ಸಿ ಅಂದರೆ ಏನಂದರೆ ಅರ್ಥ ಆಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಏರ್ಪೋರ್ಟಿಗೆ ರೈಲ್ ಕನೆಕ್ಟಿವಿಟಿ ಮಾಡಿದ್ದಾರೆ. ದಟ್ ಈಸ್ ದ ಚೀಪೆಸ್ಟ್ ಫಾರ್ಮ್ ಆಫ್ ಟ್ರಾನ್ಸ್ಪೋರ್ಟ್, ರೈಲ್ ಕನೆಕ್ಟಿವಿಟಿ ಆ್ಯಸ್ ಆಫ್ ನೌ ಫಾರ್ ಬ್ಯಾಂಗ್ಳೂರು. ಆದರೆ ಜನ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಯಾಕಪ್ಪ ಅಂದರೆ ಅಲ್ಲಿ ಪಾಲಿಸಿ ಇನ್ಕನ್ಸಿಸ್ಟೆನ್ಸಿ ಇದೆ. ಓಕೆ, ಆಲ್ರೆಡಿ ಇನ್ಫ್ರಾ ಇನ್ ಪ್ಲೇಸ್, ಆದರೆ ಜನ ಯೂಸ್ ಮಾಡ್ತಾ ಇಲ್ಲ. ಯಾಕಪ್ಪ ಅಂದರೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡ್ತಾ ಇದೆ. ಆದರೆ ನೀವು ಅದೇ ರೈಲ್ ಮಾಡೋದ್ರ ಬದಲು ಮೆಟ್ರೋನೇ 10 ವರ್ಷದ ಹಿಂದೆ ಅಲ್ಲಿಗೆ ಮಾಡಿದರೆ ಎಷ್ಟು ಅನುಕೂಲ ಆಗ್ತಿತ್ತು ಜನಗಳಿಗೆ. ಇದು ಬೇಕಿರೋದು. ದಿಸ್ ಈಸ್ ಕಾಲ್ಡ್ ಪಾಲಿಸಿ ಸರ್ಟೆನಿಟಿ. ಇದು ಮಿಸ್ ಆಗಿದೆ, ಅದನ್ನು ನಾವು ಮಾಡಬೇಕು. ಆಮೇಲೆ ಪೆಡೆಸ್ಟ್ರಿಯನ್ ಪಾತೇ ಇರಲ್ಲ, ಜನ ಎಲ್ಲಿ ಹೋಗಬೇಕು, ರೋಡಲ್ಲಿ ಹೋಗಬೇಕು. ರೋಡಲ್ಲಿ ಹೋಗೋರು ಎಲ್ಲಿ ಹೋಗಬೇಕು, ಕಾಯಬೇಕು. ದಿಸ್ ಈಸ್ ಪಾಲಿಸಿ ಇನ್ಕನ್ಸಿಸ್ಟೆನ್ಸಿ. ನೀವು ಮಾಡಿ ಪೆಡೆಸ್ಟ್ರಿಯನ್ಸ್ಗೆ ಪಾತ್ ಕೊಡಿ, ಅಲ್ಲಿ ಜನ ಅಡ್ಡಾಡಬೇಕು. ನೀವು ಅಲ್ಲಿ ಬೇರೆಯವ್ರಿಗೆ ಅಂಗಡಿ ಮಾರೋದಕ್ಕಿಟ್ಟರೆ ಏನಾಗುತ್ತೆ, ಟ್ರಾಫಿಕ್ ಫ್ಲೋ ಅಬ್ಸ್ಟ್ರಕ್ಷನ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಟ್ರಾಫಿಕ್ ಕಂಜೆಷನ್ ಜಾಸ್ತಿ ಆಗುತ್ತೆ. ಇರೋ ರೋಡೇ ಚಿಕ್ಕವು, ಅದ್ರಲ್ಲಿ ಅರ್ಧ ರೋಡಲ್ಲಿ ನೀವೆಲ್ಲ ಗಮನಿಸಿರ್ತೀರ, ಬೆಂಗಳೂರು ಅಡ್ಡಾಡಿದ್ರೆ ಯು ವಿಲ್ ರಿಯಲೈಸ್ ದೀಸ್ ಥಿಂಗ್ಸ್. ರೋಡೇ ಚಿಕ್ಕದಿರುತ್ತೆ, ಅದರಲ್ಲಿ ಅಂಗಡಿನೇ ಅರ್ಧ ರೋಡಿಗಿರುತ್ತೆ. ಮತ್ತು ಪಾರ್ಕಿಂಗ್ ಒನ್ ಸೈಡ್ ಪಾರ್ಕಿಂಗ್ ಇರುತ್ತೆ, ಬಟ್ ಎಲ್ಲೆಲ್ಲಿ ಪಾಸಿಬಿಲಿಟಿ ಇದೆಯೋ ಅಲ್ಲೆಲ್ಲ ಪಾರ್ಕ್ ಮಾಡಿರ್ತಾರೆ ಜನ. ಇದರಿಂದ ಏನಾಗುತ್ತಪ್ಪ ಅಂದರೆ ಆಬ್ವಿಯಸ್ಲಿ ಮೂಮೆಂಟ್ ಆಗಲ್ಲ ಟ್ರಾಫಿಕ್ಕು, ಜನ ಆರು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತು ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ದಿಸ್ ಈಸ್ ಪಾಲಿಸಿ ಅನ್ಸರ್ಟನಿಟಿ. ಇದು ಆಗಬಾರ್ದು. ಇದು ಆಗಬಾರ್ದು ಅಂದರೆ ನಾವು ಸರ್ಟೆನಿಟಿ ತರೋದು ಹೆಂಗೆ ಅನ್ನೋದು ಮುಂದೆ ಹೇಳ್ತಾ ಹೋಗಬೇಕು. ಅದೇ ಥರ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಅಮಂಗ್ ದಿ ವೇರಿಯಸ್ ಏಜೆನ್ಸೀಸ್. ನೀವೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿರ್ತೀರ, ಬೆಂಗಳೂರಲ್ಲಿ ಅಡ್ಡಾಡಿದ್ದೀರ ಅಂದರೆ ನಿಮಗೆ ಗೊತ್ತಿರುತ್ತೆ. ಏನಪ್ಪ ಅಂದರೆ BBMP ಅವರು ಒಂದು ಒಳ್ಳೆ ರೋಡ್ ಮಾಡಿರ್ತಾರೆ. ನಿಮ್ಮ ರೋಡಿಗೆ ಚೆನ್ನಾಗಿ ಒಳ್ಳೆ ಟಾರ್ ರೋಡ್ ಹಾಕಿರ್ತಾರೆ. ಚೆನ್ನಾಗಿ ನಮ್ಮ ರೋಡಿಗೆ ಒಳ್ಳೆ ರೋಡ್ ಬಂತು ಅಂತ ಒಂದು 15 ದಿನ ಚೆನ್ನಾಗಿ ಅಡ್ಡಾಡ್ತೀರ. 16ನೇ ದಿನಕ್ಕೆ ಬರ್ತಾನೆ ಯಾರಪ್ಪ ಅಂದರೆ BWSSB ಅವನು ಬರ್ತಾನೆ, ಬಂದು ಅಗಿತಾನೆ ಅರ್ಧ. ನಾನು ಹೊಸ್ದಾಗಿ ರೋಡ್ ನಾನು ಚರಂಡಿ ಮಾಡಬೇಕು, ಮಳೆ ನೀರು ಹೋಗ್ತಿಲ್ಲ, ಇಲ್ಲಿ UGD ಪ್ರಾಬ್ಲಮ್ ಆಗಿದೆ ಅಂತೇಳಿ ಬಂದು ಅಗಿತಾನೆ. ಅವಾಗೇನಾಯಿತು, ಮತ್ತೆ ನಿಮ್ಮ ರೋಡೆಲ್ಲ ಸೇಮ್ ಹಳೆ ಕಂಡೀಷನ್ ಹೆಂಗಿತ್ತೋ ಬಸ್ತೆ ಅದೇ ಕಂಡೀಷನ್ಗೆ ಹೋಯ್ತು. ಆಮೇಲೆ ಇನ್ನೊಬ್ಬ ಬರ್ತಾನೆ, ಅದಾಗ ಒಂದು ತಿಂಗಳಿಗೆ ಬರ್ತಾನೆ, ನಾನು ಹೊಸ ಕೇಬಲ್ ಹಾಕಬೇಕು ಅಂತ ಬರ್ತಾನೆ, ಇಂಟರ್ನೆಟ್ ಕೇಬಲ್ ಹಾಕಬೇಕು, ಆಪ್ಟಿಕಲ್ ಫೈಬರ್ ಹಾಕ್ಬೇಕಂತ ಬರ್ತಾನೆ. ಇನ್ನೊಬ್ಬ ಏನು ಮಾಡ್ತಾನೆ, BMRCL ಬರ್ತಾನೆ, ಅವ್ನು ಬಂದು ಇಲ್ಲಿ ಮೆಟ್ರೋ ಲೈನ್ ಹೋಗುತ್ತೆ ಅಂತ ಹೇಳ್ತಾನೆ. ಅವಾಗ ಏನಾಗುತ್ತೆ,
ಎಲ್ಲಿದೆ ಸರ್ಟೆನಿಟಿ? ಇಲ್ಲಿದೆ. ಪಾಲಿಸಿ ಸರ್ಟೆನಿಟಿ ಇಲ್ಲ. ಅದನ್ನು ತರಬೇಕು. ಅದ್ರ ಬಗ್ಗೆನೇ ಕ್ವಶನ್ಗಳು ಮಾತಾಡಿರೋದು. ಪಾಲಿಸಿ ಇನೋವೇಷನ್. ಓಕೆ. ಆಮೇಲೆ ಫ್ಲೈಓವರ್ ಮಾಡಿರ್ತಾರೆ, ಸ್ಕೈ ವಾಕ್ ಮಾಡಿರ್ತಾರೆ. ಆ ಸ್ಕೈ ವಾಕ್ ಮಾಡಿರ್ತಾರೆ, ಎಲ್ಲಿ ಮಾಡಿರ್ತಾರಪ್ಪ ಅಂದರೆ ಎಲ್ಲರೂ ಜನನೇ ಅಡ್ಡಾಡಲ್ಲ, ಅಲ್ಲಿ ಫ್ಲೈಓವರ್ ಮಾಡಿರ್ತಾರೆ. ಮತ್ತು ಜನನೂ ಅಡ್ಡಾಡೋ ಥರ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ ಲಿಫ್ಟೇ ಇರಲ್ಲ, ಅಲ್ಲಿ ಲಿಫ್ಟೇ ಇರಲ್ಲ. ಅವಾಗ ಏನಾಗುತ್ತಪ್ಪ ಅಂದರೆ ಸೀನಿಯರ್ ಸಿಟಿಸನ್ಸ್ ಹೆಂಗೆ ಅಡ್ಡಾಡಬೇಕು, ರೋಡ್ ಕ್ರಾಸ್ ಮಾಡಬೇಕು. ದಿಸ್ ಈಸ್ ಪಾಲಿಸಿ ಅನ್ಸರ್ಟೆನಿಟಿ. ಈ ಪಾಲಿಸಿ ಅನ್ಸರ್ಟೆನಿಟೀಸ್ ಎಲ್ಲ ಹೋಗಿ ಸರ್ಟೆನಿಟಿ ಹೆಂಗೆ ತರಬೇಕಪ್ಪ? ಬೆಂಗಳೂರಿಗೆ ಒಂದು ಪಾಲಿಸಿ ಸರ್ಟೆನಿಟಿ ತರಬೇಕು ಅಂದರೆ ಏನು ಮಾಡಬೇಕು ಅಂತೇಳಿ ನಾವು 2022 ಅಥವಾ 23 ಬೆಂಗಳೂರಲ್ಲಿ ಒಬ್ಬ ಡಾಕ್ಟರ್ MA ಸಲೀಂ ಸರ್ ಅಂತ ಇರ್ತಾರೆ. ಅವರು ಸ್ಪೆಷಲ್ ಟ್ರಾಫಿಕ್ ಕಮಿಷನರ್ ಆಗಿ ಬ್ಯಾಂಗ್ಳೂರಿಗೆ ಬಂದಿರ್ತಾರೆ. ಅವರು ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ. ಏನೆಲ್ಲ ಮಾಡಿದ್ರೆ ಬೆಂಗಳೂರಲ್ಲಿ ಪಾಲಿಸಿ ಸರ್ಟೆನಿಟಿ ತರ್ಬೋದು ವಿತ್ ರೆಸ್ಪೆಕ್ಟ್ ಟು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತೇಳಿ ಹೇಳಿದ್ದಾರೆ. ದಯವಿಟ್ಟು ಅದನ್ನು ಒಂದು ಸಲ ಓದ್ಕೊಳ್ಳಿ. ಅದು ನ್ಯೂಸ್ ಪೇಪರಲ್ಲಿ ಬಂದಿತ್ತು. ನೀವು ಅದನ್ನು ಯಾವ್ದಾದ್ರು ಆ ಕ್ಲಿಪ್ಪಿಂಗ್ ಸಿಕ್ಕರೆ ದಯವಿಟ್ಟು ಅದನ್ನು ಓದ್ಕೊಳ್ಳೋ ಥರ ವ್ಯವಸ್ಥೆ ಮಾಡಿ. ಅದೇ ಥರ ನಾನು ಕೆಲವೊಂದು ಏನೇನು ನಾವು ಇದಕ್ಕೆ ವೇ ಫಾರ್ವರ್ಡ್ ಕೊಡ್ಬೋದು, ಬ್ಯಾಂಗ್ಳೂರು ಪಾಲಿಸಿ ಆ್ಯಂಡ್ ಸರ್ಟೆನಿಟಿಗೆ ನಾವು ಏನೆಲ್ಲ ಕೊಡ್ಬೋದು ಅಂಥೇಳಿ ಒಂದು 5 ರಿಂದ 10 ಪಾಯಿಂಟ್ ಲಿಸ್ಟ್ ಔಟ್ ಮಾಡಿದ್ದೀನಿ. ದಟ್ ಐ ವಿಲ್ ಟೆಲ್. ನಾವು ಒಂದೇನಪ್ಪ ಅಂದರೆ ಯೂಸ್ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಸಾಧ್ಯವಾದಷ್ಟು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಜಾಸ್ತಿ ಯೂಸ್ ಮಾಡೋ ಥರ ಆಗಬೇಕು. ಫಾರ್ ಎಕ್ಸಾಂಪಲ್ ಶಕ್ತಿ ಯೋಜನೆ ಬಂದಿದೆ ಕರ್ನಾಟಕದಲ್ಲಿ. ಅದರಿಂದ ಏನಾಗಿದೆ ಅಂದರೆ ವುಮೆನ್ನು ಯೂಸಿಂಗ್ ಮೋರ್ ಆ್ಯಂಡ್ ಮೋರ್ BMTC ಬಸ್ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗಿದೆ, ಅವರು ಪ್ರೈವೇಟ್ ವೆಹಿಕಲ್ಸ್ ಯೂಸ್ ಮಾಡ್ತಾ ಇಲ್ಲ. ಸ್ಕೂಟಿ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಅದು ಯೂಸ್ ಮಾಡೋದು ಬಿಟ್ಟು ದೇ ಆರ್ ಗೋಯಿಂಗ್ ಇನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟು. ಇದರಿಂದ ಏನಾಗುತ್ತಪ್ಪ ಅಂದರೆ ಒಂದು ಬಸ್ಸಲ್ಲಿ ಸುಮಾರು 60 ಜನ ಮೂವ್ಮೆಂಟ್ ಆಗುತ್ತೆ. ಆದರೆ ಅಷ್ಟೇ ಸ್ಪೇಸಲ್ಲಿ ಒಂದು ಕಾರು ಹೋಗುತ್ತೆ. ಓಕೆ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದ್ರಿಂದ ನಾವು ಟ್ರಾಫಿಕ್ ಕಂಜೆಷನ್ನ ಕಡಿಮೆ ಮಾಡ್ಬೋದು. ದಿಸ್ ಈಸ್ ವೆಲ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್. ಸೊ ಅದಕ್ಕೆ ಎಲ್ಲರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋ ಕಡೆ ಗಮನ ಕೊಡೋದು, ನಾವು ಸಹ, ನೀವು ಸಹ. ಅದೇ ಥರ ಚೇಂಜ್ ಇನ್ ಸ್ಕೂಲ್ ಟೈಮಿಂಗ್ಸ್. ಈಗ ಸ್ಕೂಲ್ ಟೈಮಿಂಗ್ ಏನಿದೆ 9-10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಅರ್ಲಿ ಮಾಡೋಣ. ಅಂದರೆ 8 ಗಂಟೆಗೆ ಮಾಡೋದು, ಅರ್ಲಿ ಬಿಡೋ ಥರ. ಅಂದರೆ ಪೀಕ್ ಅವರ್ಸ್ನ ನಾವು ಡಿಕಂಜೆಸ್ಟಿಂಗ್ ಪೀಕ್ ಅವರ್ಸ್ ಅಂತ ಕರೀತಾರೆ. ಇದು ಪ್ರೋಸೆಸ್ ಈಸ್ ಕಾಲ್ಡ್ ಡಿಕಂಜೆಸ್ಟಿಂಗ್ ದ ಪೀಕ್ ಅವರ್ಸ್. ಅವಾಗ ಏನಾಗುತ್ತಪ್ಪ ಅಂದರೆ ಪೀಕ್ ಅವರ್ಸಲ್ಲಿನೂ ನೀಟಾಗಿ ಮೂವ್ಮೆಂಟ್ ಆಗುತ್ತೆ ಟ್ರಾಫಿಕ್. ಅದೇ ಥರ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ನಾವು ಫಸ್ಟ್ ಮಾತಾಡೋದಲ್ಲ ಏನೇನೆಲ್ಲ ಮಾಡ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ, ಆ ಎಲ್ಲ ಆಸ್ಪೆಕ್ಟ್ಸ್ ನಾವಿಲ್ಲಿ ತರ್ಬೋದು. ಅದೇ ಥರ ಕನ್ಸ್ಟ್ರಕ್ಷನ್ ಆಫ್ ದಿ ಪಬ್ಲಿಕ್ ಪ್ರಾಜೆಕ್ಟ್ಸ್ ಡ್ಯೂರಿಂಗ್ ನೈಟ್. ಓಕೆ. ಫಾರ್ ಎಕ್ಸಾಂಪಲ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ವೈಟ್ ಟಾಪಿಂಗ್ ಮಾಡ್ತಾ ಇರ್ತಾರೆ, ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಆ ಕನ್ಸ್ಟ್ರಕ್ಷನ್ನ ನಾವು ರಾತ್ರಿ ಟೈಮಲ್ಲಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಸ್ಮೂತ್ ಮೂವ್ಮೆಂಟ್ ಆಫ್ ದಿ ಟ್ರಾಫಿಕ್ಕು ಮಾರ್ನಿಂಗ್ ಆಗುತ್ತೆ. ಯಾಕಂದರೆ ರಾತ್ರಿ ಹೊತ್ತು ಇದ್ದಿದ್ರಲ್ಲಿ ಕಡಿಮೆ ಮೂವ್ಮೆಂಟ್ ಇರುತ್ತೆ. ಸೊ ಅದರಿಂದ ಏನಾಗುತ್ತಪ್ಪ ಅಂದರೆ ಹೆಚ್ಚು ಹೊರೆ ಬೀಳಲ್ಲ, ರೋಡ್ಸ್ ಮೇಲೆ ಜನಗಳ ಮೇಲೆ ಹೊರೆ ಬೀಳಲ್ಲ. ಇದನ್ನು ನಾವು ಎನ್ಶೂರ್ ಮಾಡ್ಬೋದು. ಅದೇ ಥರ ಸ್ಟ್ರಿಂಜೆಂಟ್ ಆ್ಯಕ್ಷನ್ ಆನ್ ರೋಡ್ ರೇಜಸ್. ಅಂದರೆ ಸಣ್ಣ ಪುಟ್ಟದೇನೋ ಎಲ್ಲರೂ 100% ಇರಲ್ಲ ಡ್ರೈವಿಂಗ್ ಮಾಡ್ಬೇಕಾದ್ರೆ. ಸಣ್ಣ ಪುಟ್ಟದೇನೋ ಒಂದು ಸಣ್ಣ ಟಚ್ ಆಗೋದೇನೋ ಆಗುತ್ತೆ. ಜನ ಏನು ಮಾಡ್ತಾರೆ ಅಂತ ಜಗಳ ನಿಂತ್ಕೊಂಡ್ಬಿಡ್ತಾರೆ. ಅಲ್ಲೇ ಹಿಂದೆಗಡೆ ಎಲ್ಲ ಆರನ್ ಕಂಟಿನ್ಯೂಸ್ ಹೊಡಿತಾ ಇರ್ತಾರೆ. ಜನ ಏನು ಮಾಡ್ತಾರಪ್ಪ ಅಂದರೆ ಅವ್ನು ಬೈತಾನೆ, ಅವ್ನು ಬೈತಾನೆ, ಅಕ್ಕಪಕ್ಕದವ್ರು ಅವರು ಬೇಜಾರಾಗ್ತಾರೆ ಅಂತ ಅವರು ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ರೋಡ್ ರೇಜ್ ಕ್ರಿಯೇಟ್ ಆಗುತ್ತೆ. ಇದ್ರ ವಿರುದ್ಧ ಸ್ಟ್ರಿಂಜೆಂಟ್ ಆ್ಯಕ್ಷನ್ ತೊಗೋಬೇಕು. ಯಾರಪ್ಪ ಅಂದರೆ ಟ್ರಾಫಿಕ್ ಪೊಲೀಸರು ತೊಗೋಬೇಕು. ಅದೇ ಥರ ಎಫೆಕ್ಟಿವ್ ಪೊಲೀಸಿಂಗ್ ಏನು ಮಾಡಬೇಕಪ್ಪ ಅಂದರೆ ಇಂಪ್ಲಿಮೆಂಟೇಷನ್. ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಿರ್ತೀರ, ಎಲ್ಲ ರೋಡಲ್ಲಿ ಹೋಗ್ತಾ ಇರ್ತಾರೆ, ಯಾರೋ ಒಬ್ಬ ಫುಲ್ ಗಾಡಿನ ಜುರ್ರ ಅಂತ ಮಾಡ್ತಾ ಹೋಗ್ತಾನೆ, ಅದು ವೀಲಿಂಗ್. ಆ ವೀಲಿಂಗ್ ಎಲ್ಲ ಮಾಡಬಾರ್ದು. ಮತ್ತು ಯಾರೋ ಒನ್ ವೇನಲ್ಲಿ ಬರ್ತಾ ಇರ್ತಾನೆ, ಆ ಒನ್ ವೇನಾಗೆಲ್ಲ ಬರಬಾರ್ದು. ಇದನ್ನು ತಡೆಗಟ್ಟೋ ಕೆಲಸ ಯಾರ್ದು? ಟ್ರಾಫಿಕ್ ಪೊಲೀಸರು. ಅವರು ಇದನ್ನು ಜಾಸ್ತಿ ಎಫೆಕ್ಟಿವ್ ಆಗಿ ಮಾಡ್ತಾ ಹೋಗಬೇಕು. ದಟ್ ಈಸ್ ಕಾಲ್ಡ್ ಎಫೆಕ್ಟಿವ್ ಪೊಲೀಸಿಂಗ್. ಇದನ್ನು ಅವ್ರು ಎನ್ಶೂರ್ ಮಾಡಬೇಕು. ಅದೇ ಥರ ರೆಕ್ರೂಟ್ಮೆಂಟ್ ಮತ್ತು ಸೆನ್ಸಿಟಿವ್ ಟ್ರೈನಿಂಗ್. ರೆಕ್ರೂಟ್ಮೆಂಟ್ ಜಾಸ್ತಿ ಆಗಬೇಕು. ಅಂದರೆ ಎವ್ರಿ ಸಿಗ್ನಲ್ ಅಟ್ಲೀಸ್ಟ್ ಒಬ್ಬ PC ನಿಂತ್ಕೋಬೇಕು, ಅಥವಾ ಒಬ್ಬ ಹೋಮ್ ಗಾರ್ಡ್ ಆಗಲಿ ನಿಂತ್ಕೊಂಡು ಜನಗಳಿಗೆ ಅಸಿಸ್ಟ್ ಮಾಡೋ ಥರ ಆಗಬೇಕು. ಅಥವಾ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಒಬ್ಬ ಆರ್ಟಿಫಿಷಿಯಲ್ ಪೊಲೀಸ್ ಹ್ಯೂಮನಾಯ್ಡ್ ಆಗಲಿ ನಾವಲ್ಲಿ ಪ್ಲೇಸ್ ಮಾಡಿ ಜನಗಳಲ್ಲಿ ಒಂದು ಡೆಟರೆನ್ಸ್ ಪವರ್ನ ಕ್ರಿಯೇಟ್ ಮಾಡಬೇಕು. ಅಂದರೆ ದಟ್ ಈಸ್ ನಾಟ್ ಫಾರ್ ನೆಗೆಟಿವ್ ಸೆನ್ಸ್, ಪಾಸಿಟಿವ್ ಏನ ನಡ್ಜ್ ಎಫೆಕ್ಟ್ ಕ್ರಿಯೇಟ್ ಮಾಡೋ ಥರ ಮಾಡಬೇಕು. ಅದೇ ಥರ ಲೇನ್ ಡಿಸಿಪ್ಲಿನ್ ಬೈ ಕಮ್ಯೂಟರ್ಸ್. ಇದು ವೆರಿ ಇಂಪಾರ್ಟೆಂಟ್. ನಾವು ಬೆಂಗಳೂರು ಅಡ್ಡಾಡ್ಬೇಕಾದ್ರೆ ಭಾಳ ಜನ ಗಮನಿಸಿರ್ತೀವಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ಫಾರ್ ಎಕ್ಸಾಂಪಲ್ ನಾನು ಎಲ್ಲೋ ಹೋಗ್ತಾ ಇದ್ದೀನಿ ನಾಗರಬಾವಿ ಮೇನ್ ರೋಡಲ್ಲಿ ಹೋಗ್ತಾ ಇರ್ತೀನಿ ಅಂತ ತಿಳ್ಕೊಳ್ಳಿ. ಅಲ್ಲಿ ಹೋಗಬೇಕಾದ್ರೆ ನಾನು U-ಟರ್ನ್ ತೊಗೋಬೇಕಿರುತ್ತೆ. ಆದರೆ ನಾನೇನು ಮಾಡ್ತೀನಪ್ಪ ಅಂದರೆ ಎಕ್ಸ್ಟ್ರೀಮ್ ಲೆಫ್ಟ್ ಸೈಡ್ ಬಂದು ಪಾರ್ಕ್ ಮಾಡ್ಕೊಳ್ಳೋದು. ಇದು ನಮ್ಮ ತಾತನ ರೋಡು, ನಮ್ಮ ಅಪ್ಪನ ರೋಡು ಅಂತೇಳಿ ಎಕ್ಸ್ಟ್ರೀಮ್ ಲೆಫ್ಟಿಗೆ ಬಂದು ಪಾರ್ಕ್ ಮಾಡ್ಕೊಳ್ಳೋದು. ಆಮೇಲೆ ಏನಾಗುತ್ತೆ, ಸಿಗ್ನಲ್ ಲೈಟ್ ಬಿಡುತ್ತೆ. ಬಿಟ್ಟಾಗ ಏನು ಮಾಡೋದು ಅಂದರೆ U-ಟರ್ನ್ ಮಾಡೋಕ್ಕೆ ಹೋಗೋದಲ್ಲಿ ಏನಾಗುತ್ತೆ, ಬೇರೆಯವ್ರಿಗೆ ಹಿಂಸೆ ಆಗುತ್ತೆ. ಸೊ ಇದು ಬರಬಾರ್ದಾದ್ರೆ ಏನು ಮಾಡಬೇಕಪ್ಪ ಅಂದರೆ ಜನಗಳಿಗೆ ಫಸ್ಟು ರೋಡ್ ಡಿಸಿಪ್ಲಿನ್ ಅಂದರೆ ಏನು, ಲೈಸೆನ್ಸ್ ಕೊಡೋ ಹಂತದಲ್ಲೇ ಅವ್ರಿಗೆ ಪ್ರಾಪರಾಗಿ ಅವ್ರನ್ನ ಅನಲೈಸ್ ಮಾಡಿ ಅವ್ರಿಗೆ ಹಿಂಗೆ ವರ್ಕ್ ಮಾಡಬೇಕು. ನೀವು ಬೆಂಗಳೂರಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ಇಷ್ಟೆಲ್ಲ ಪ್ರೀ ರಿಕ್ವಿಸಿಟ್ಸ್ ನಿಮ್ಗೆ ಇರಬೇಕು. ಲೇನ್ ಡಿಸಿಪ್ಲಿನ್ ಅಂದರೆ ಏನು, ಸಿಗ್ನಲ್ ಹಾಕ್ಕೊಂಡು ಓಡಿಸ್ಬೇಕು ಗಾಡಿಗಳನ್ನ. ನೀವು U-ಟರ್ನ್ ಮಾಡಬೇಕಂತಿರುತ್ತೆ, ರೈಟ್ಗೆ ಹೋಗ್ಬೇಕಂತಿರುತ್ತೆ, ಲೆಫ್ಟ್ಗೆ ಇಂಡಿಕೇಟರ್ ಹಾಕಿ ಓಡಿಸ್ತಾ ಇರೋದು.
ಇವನ್ನೆಲ್ಲ ಕಡಿಮೆ ಮಾಡಬೇಕಪ್ಪ ಅಂದರೆ ಲೈಸೆನ್ಸ್ ಕೊಡೋ ಹಂತದಲ್ಲೇ ಪ್ರಾಪರ್ ಚೆಕ್ ಆಗಿ ಕೊಡಬೇಕು. ಅದರಿಂದ ಏನಾಗುತ್ತೆ, ರೋಡ್ ರೇಂಜ್ ಕಡಿಮೆ ಆಗುತ್ತೆ. ಅದೇ ಥರ ಇಂಟಿಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ತರಬೇಕು ಬ್ಯಾಂಗ್ಳೂರಿಗೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ BMTC ಇದೆ, ಮೆಟ್ರೋ ರೈಲ್ ಇದೆ, ಲೋಕಲ್ ಟ್ರೈನ್ಸ್ ಇರುತ್ತೆ ಮತ್ತು ಟ್ರೈನ್ಸ್ ಇರುತ್ತೆ. ಈ ಎಲ್ಲದಕ್ಕೂ ಒಂದೇ ಕಾರ್ಡ್ ಯೂಸ್ ಮಾಡಿಕೊಂಡು ನಾನು ಟ್ರಾನ್ಸ್ಪೋರ್ಟ್ ಆಗೋ ಥರ ಇರಬೇಕು. ಅದರಿಂದ ಏನಾಗುತ್ತಪ್ಪ ಅಂದರೆ ಟೈಮ್ ಸೇವ್ ಆಗುತ್ತೆ. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಮೆಟೀರಿಯಲ್ ನಮಗೆ ಆ್ಯಕ್ಚುಲಿ. ಸೊ ಆ ಟೈಮ್ ಕಟಿಂಗ್ ಮಾಡ್ಬೋದು ನಾವು ಇದನ್ನು ಯೂಸ್ ಮಾಡ್ಕೊಂಡು, ದಟ್ ಈಸ್ ಇಂಟಿಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯೂಸ್ ಮಾಡಿಕೊಂಡು. ಆಮೇಲೆ ಸ್ಪೀಡಿ ಕನ್ಸ್ಟ್ರಕ್ಷನ್ ಆಫ್ ದಿ ಪ್ರಾಜೆಕ್ಟು ತುಂಬ ಸ್ಪೀಡಾಗಿ ಕನ್ಸ್ಟ್ರಕ್ಷನ್ ಮಾಡಬೇಕು. ಅಂದರೆ 2021ಕ್ಕೆ ಅದು ಮುಗಿಬೇಕಿರುತ್ತೆ, ಆದರೆ 2025 ಬಂದರೂ ಮುಗ್ದಿರಲ್ಲ. ಇದಾಗಬಾರ್ದು. ಆನ್ ಟೈಮಲ್ಲಿ ಪ್ರಾಜೆಕ್ಟ್ ಕಂಪ್ಲೀಷನ್ ಆಗೋ ಥರ ಎನ್ಶೂರ್ ಮಾಡಬೇಕು. ಯಾರು ಮಾಡಬೇಕಪ್ಪ ಅಂದರೆ ನಾವು ಸಹಕಾರ ಕೊಡಬೇಕು, ಸರ್ಕಾರನೂ ಮಾಡಬೇಕು. ಅದೇ ಥರ ಪ್ರಾಪರ್ ಕೋಆರ್ಡಿನೇಷನ್ ತರಬೇಕು. ಆಲ್ ಡಿಫ್ರೆಂಟ್ ಏಜೆನ್ಸೀಸ್ ವರ್ಕ್ ಫಾರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಆ ಎಲ್ಲ ಕೋಆರ್ಡಿನೇಷನ್ಸ್ನ ಎನ್ಶೂರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಈಗ GBE ಅಂತ ಮಾಡಿದ್ದಾರೆ ರೀಸೆಂಟ್ಲಿ. ದೇರ್ ಈಸ್ ಎ ಬಿಲ್ ಪಾಸ್ಡ್ ಫ್ರಮ್ ದ ಗೌರ್ಮೆಂಟ್. ಅದು ಆ್ಯಕ್ಟ್ ಆಗಿ ಸಹ ಕನ್ವರ್ಟ್ ಆಗಿದೆ. GBE ಅಂದರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂಡರ್ ದಿ ಕಂಟ್ರೋಲ್ ಆಫ್ ಚೀಫ್ ಮಿನಿಸ್ಟರ್ ಇರುತ್ತೆ. ಅದರಲ್ಲಿ ಏನಾಗುತ್ತಪ್ಪ ಅಂದರೆ ಆಲ್ ಡಿಫ್ರೆಂಟ್ ಏಜೆನ್ಸೀಸ್ ಆರ್ ವರ್ಕಿಂಗ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್, ಸಿಟಿಸನ್ ಆಫ್ ಬ್ಯಾಂಗ್ಳೂರು, ಅವರೊಂದು ಅಥಾರಿಟಿಗೆಲ್ಲ ಕೆಲಸ ಮಾಡ್ತಾರೆ. ಅದರಿಂದ ಏನಾಗುತ್ತಪ್ಪ ಅಂದರೆ ಒಂದು ಕೋಆರ್ಡಿನೇಷನ್ನು ಮತ್ತು ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ ಬಿಟ್ವೀನ್ ದ ಡಿಫ್ರೆಂಟ್ ಏಜೆನ್ಸೀಸ್ ಆಫ್ ದ ಗೌರ್ನಮೆಂಟು. ಅದರಿಂದ ಏನಾಗುತ್ತಪ್ಪ ಅಂದರೆ ಸ್ಮೂತ್ ಫ್ಲೋ ಆಫ್ ಟ್ರಾಫಿಕ್ಕು ಸಾಧ್ಯ ಇದೆ. ಇದು ಪಾಲಿಸಿ ಇನೋವೇಷನು. ಈ ಪಾಲಿಸಿ ಇನೋವೇಷನ್ ಎಲ್ಲ ಮಾಡಬೇಕು ಅಂಥೇಳಿ ಈ ಸವಿಸ್ತಾರವಾಗಿ ಇದನ್ನು ಬರೀಬೇಕು. ಅದಾದಮೇಲೆ ಇಷ್ಟೆಲ್ಲ ನಾವು ಪಾಲಿಸಿ ಇಂಪ್ಲಿಮೆಂಟ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಅದೇ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಬೇಕು. ಇಷ್ಟೆಲ್ಲ ಯೂಸ್ ಮಾಡಿದ್ಮೇಲೆ ಫ್ಯೂಚರಲ್ಲಿ ಏನಾಗುತ್ತೆ ಬ್ಯಾಂಗ್ಳೂರು ಅಂದರೆ ಯಾವ ಥರ ಇರುತ್ತೆ ಬ್ಯಾಂಗ್ಳೂರು, ಹೆಂಗೆ ವೆರಿ ಗುಡ್ ಸ್ಮಾರ್ಟ್ ಮೊಬಿಲಿಟಿ ಹಬ್ಬ ಕನ್ವರ್ಟ್ ಆಗುತ್ತೆ ಬೆಂಗಳೂರು ಅಂತ ಹೇಳ್ಬೇಕು. ಏನಾಗುತ್ತಪ್ಪ ಅಂದರೆ ಇವೆಲ್ಲ ಇಂಟಿಗ್ರೇಟ್ ಮಾಡೋದ್ರಿಂದ ಬ್ಯಾಂಗ್ಳೂರಿಗೆ ಸ್ಮೂತ್ ಫ್ಲೋ ಆಫ್ ದಿ ಟ್ರಾಫಿಕ್ ಆಗುತ್ತೆ. ಅದೇ ಥರ ಲೆಸ್ ಪೊಲ್ಯೂಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲ ಫುಲ್ ಕಡಿಮೆ ಆಗಲ್ಲ, ಇದ್ದಿದ್ರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ಥರ ಟೈಮ್ ಸೇವಿಂಗ್ ಫಾರ್ ಕಮ್ಯೂಟರ್ಸು, ಟೈಮ್ ಕಡಿಮೆ ಆಗುತ್ತೆ. ಆಮೇಲೆ ಕಾಸ್ಟ್ ಕಟ್ಟಿಂಗ್, ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಆಮೇಲೆ ಲೈಫ್ ಸೇವ್ ಆಗುತ್ತೆ, ಲೈವ್ಲಿಹುಡ್ ಸಹ ಉಳ್ಕೊಳ್ಳುತ್ತೆ. ಸೊ ಇದು ನೀವು ಟುವರ್ಡ್ಸ್ ದಿ ಕನ್ಕ್ಲೂಷನ್ ಬರ್ತಾ ಈ ಆ್ಯಕ್ಟಿವಿಟೀಸ್ನ ಇನ್ಕ್ಲೂಡ್ ಮಾಡ್ಬೋದು. ಅದೇ ಥರ ಕನ್ಕ್ಲೂಷನ್ ಯಾವ ಥರ ಕೊಡ್ಬೋದಪ್ಪ ಈ ಟಾಪಿಕ್ಗೆ ಅಂದರೆ, ಕೆಂಪೇಗೌಡರು ಬೆಂಗಳೂರು ಕಟ್ಟಿದಾಗ ಅವ್ರು ಏನು ವಿಷನ್ ಇತ್ತು, ಬ್ಯಾಂಗ್ಳೂರನ್ನ ಹೆಂಗೆ ಅವ್ರು ವಿಷನ್ ಮಾಡಿದರು. ಈ ಎನ್ವಿಷನ್ಡ್ ಹೌ ಬ್ಯಾಂಗ್ಳೂರ್ ಶುಡ್ ಬಿ, ಬೆಂಗಳೂರು ಹೆಂಗಿರ್ಬೇಕಂತೇಳಿ ಕನಸು ಕಟ್ಟಿದರು. ಆ ಕನಸನ್ನು ನಾವು ನನಸಾಗೋ ಥರ ದಾರಿಯಲ್ಲಿ ಸಾಕ್ತಾ ಇದ್ದೀವ? ನನಸಾಗಬೇಕು ಅಂದರೆ ಏನು ಮಾಡಬೇಕು? ಬ್ಯಾಂಗ್ಳೂರನ್ನ ಟೆಕ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾರೆ, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ, ಬಯೋಟೆಕ್ನಾಲಜಿ ಹಬ್ ಅಂತ ಕರೀತಾರೆ. ಇಷ್ಟೆಲ್ಲ ಇರೋ ನೇಮ್ಗೆ ಇನ್ವೆಸ್ಟ್ಮೆಂಟ್ ಬೇಕು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರಬೇಕು. ಅದೇ ಥರ ತುಂಬ ಕಂಪ್ನಿಗಳು ಬರಬೇಕು. ಅವರೆಲ್ಲ ಬಂದು ಬೆಂಗಳೂರಿಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ ನಾವೇನು ಕೊಡಬೇಕು? ವೆರಿ ಗುಡ್ ಇನ್ಫ್ರಾ ಕೊಡಬೇಕು, ಟ್ರಾಫಿಕ್ ಇನ್ಫ್ರಾ ಕೊಡಬೇಕು, ಸ್ಮೂತ್ ಟ್ರಾಫಿಕ್ ಫ್ಲೋ ಇರೋ ಥರ ಎನ್ಶೂರ್ ಮಾಡಬೇಕು. ಸೊ ಈ ಆಸ್ಪೆಕ್ಟ್ಸ್ನ ನೀವು ಕನ್ಕ್ಲೂಷನಲ್ಲಿ ತೊಗೊಬರ್ಬೋದು. ಇದರಿಂದ ಏನಾಗುತ್ತಪ್ಪ ಅಂದರೆ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಎಕ್ಸಾಮಿನರ್ಗೆ. ಓಕೆ, ಫ್ಯೂಚರಲ್ಲಿ ಈ ಥರ ಎಲ್ಲ ಮಾಡಬೇಕು ನಮ್ಮ ಬೆಂಗಳೂರನ್ನ. ಸೊ ಈ ಎಲ್ಲ ವಿಚಾರಗಳನ್ನ ನಾವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಬೆಂಗಳೂರನ್ನ ಗುಡ್ ಟ್ರಾನ್ಸ್ಪೋರ್ಟ್ ಮೊಬಿಲಿಟಿ ಹಬ್ಬ ಕನ್ವರ್ಟ್ ಮಾಡ್ಬೋದು ಅಂಥೇಳಿ ನಾವು ಎಸ್ಸೆನ ಎಂಡ್ ಮಾಡ್ಬೋದು. ಸೊ ಇದು ಇವತ್ತಿನ ಎಸ್ಸೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ವಿಲ್ ಗೈಡ್ ಯು ಫರ್ದರ್. ಥ್ಯಾಂಕ್ ಯು ಸೊ ಮಚ್.